ನಮಸ್ಕಾರ ಪ್ರೀತಿಯಕ್ಷ ತಮ್ಮೆಲ್ಲೂ ಕೂಡ ದಾವಣಗೆರೆ ನಗರದಲ್ಲಿ ಹೆಚ್ಚು ಪ್ರಸಾರ ಹೊಂದ್ತಾ ಇರ್ತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. 20ನೇ ತಾರೀಕು ಅಕ್ಟೋಬರ್ ಯಾರೆಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತಿದ್ದಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಜೊತೆಗೆ ಬಾಳುವಾಗಿ ಹರಸಲಿ ಅಂತ ಕೇಳ್ಕೊಳ್ತೀನಿ. ವಿಶೇಷವಾಗಿ ಸೋಮವಾರ ಕರಿಬಸಜ್ಜಯನ ವಾರ, ನಮ್ಮೆಲ್ಲರ ಪ್ರೀತಿಯ ಮುಕ್ಕಣ್ಣ ಈಶ್ವರನ ವಾರ. ಯಾರೆಲ್ಲ ಹೊಸ ಕೆಲಸಗಳ ಪ್ರಯತ್ನವನ್ನು ಮಾಡ್ತಿರೋ ಅವರೆಲ್ಲರೂ ಕೂಡ ಶುಭವಾಗಲಿ, ನಿಮ್ಮೆಲ್ಲರ ಕನಸುಗಳು ಸಾಕಾರಗೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರು. ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಮಾತಲ್ವಾ. ಸೊ ಎಲ್ಲ ಕಡೆ ಕ್ಷೇತ್ರಗಳಲ್ಲಿ ಹೋಗ್ಬಿಟ್ಟು ನಾವು ಗಂಗಾ ಮಾತೆಯನ್ನು ಕರ್ಕೊಂಬರೋಕ್ಕಾಗಲ್ಲ. ಹಾಗಾಗಿ ಮನೆಯಲ್ಲಿಯೇ ಗಂಗಾ ಮಾತೆಯನ್ನು ಇನ್ನೂ ಶುದ್ಧವಾಗಿ ನೆಲ್ಲಿಯಲ್ಲಿ ಬರ್ತಕ್ಕಂಥ ನೀರಿಗೆ ಅರಿಶಿನ, ಕುಂಕುಮ, ವಿಭೂತಿ, ಅಕ್ಷತೆ ಎಲ್ಲದನ್ನು ಹಾಕಿ ಎಲ್ಲ ದೇವಿಯರನ್ನು ಅಂದರೆ ಎಲ್ಲ ಆ 5 ನದಿಯ ದೇವಿಯರನ್ನ ಇಲ್ಲಿಗೆ ಕರೆಸಿ ಆ ನೀರಿನಿಂದ ಸ್ನಾನ ಮಾಡ್ತಕ್ಕಂಥ ಒಂದು ಅನುಭವವನ್ನು ಪಡ್ಕೊಳ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂಸ್ಕೃತಿ ಎಲ್ಲಾದರೂ ಇದೆ ಅಂತ ಹೇಳಿದ್ರೆ ಅದು ಕೇವಲ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಮತ್ತು ಭಾರತದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ತುಂಬ ಹೆಮ್ಮೆಯಿಂದ ಹೇಳ್ತಾ, ಎಸ್, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ದೀಪಾವಳಿಯ ಸಂಭ್ರಮದಲ್ಲಿದ್ದೀವಿ. ಅದರಲ್ಲೂ ಕೂಡ ದೀಪಾವಳಿಯ ಇವತ್ತು 3ನೇ ದಿವಸ ಅಂತ ಹೇಳ್ಬೋದು. ಹೆಚ್ಚು ಕಡಿಮೆ ಮೊನ್ನೆ ಯಮನ ದೀಪವನ್ನು ಹಾಕಿದ್ದಾಯಿತು. ನಿನ್ನೆ ವಿಶೇಷವಾಗಿರ್ತಕ್ಕಂಥ ಏನು ನೀರು ತುಂಬೋ ಹಬ್ಬ ಇತ್ತು. ಇವತ್ತು ಬೆಳ್ಳಂಬೆಳಗ್ಗೆ ಎಲ್ಲರೂ ಕೂಡ ಎಣ್ಣೆ ಸ್ನಾನವನ್ನು ಮುಗಿಸಿರ್ತೀರಿ. ಕೆಲವೊಬ್ಬರು ಇನ್ನೂ ಮಾಡೋ ಸರದಿಲಿದ್ದರೂ ಇರ್ಬೋದು. ಅವರೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಮತ್ತು ನಾಳೆನೂ ಕೂಡ ವಿಶೇಷವಾಗಿ ನಾಡಿದ್ದು ಒಟ್ಟು 3 ದಿವಸಗಳ ಕಾಲ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳಿದ್ದೇ ಇರುತ್ತೆ. ಇವತ್ತಿನ ವಿಶೇಷವನ್ನು ನರಕ ಚತುರ್ದಶಿ ಅಂತ ಹೇಳ್ತೀವಿ. ಉದಯ ಚಂದ್ರೋದಯ ವೇಳೆಯಲ್ಲಿ ನಾವೆಲ್ಲರೂ ಸೂರ್ಯೋದಯ ವೇಳೆಯಲ್ಲಿ 5:15 ನಂತರ ಏನು ಸ್ನಾನವನ್ನು ಮಾಡಬೇಕು ಅಂತಕ್ಕಂಥದ್ದು ಇತ್ತು. ಸ್ನಾನ ಆದ ನಂತರ ಇವತ್ತು ಸಂಜೆ 5:50ಕ್ಕೆ ದೀಪಾವಳಿಯ ಅಮಾವಾಸ್ಯೆ ಕೊಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸ. ಹಾಗಾಗಿ ಮೊದಲೇ ಪೂಜೆ ಮಾಡ್ತಕ್ಕಂಥವ್ರು 5:50ಕ್ಕಿಂತ ಮುಂಚೆ ಪೂಜೆ ಮಾಡಬೇಕು. ಏನು ಅಂದರೆ 2 ಥರದ ಪದ್ಧತಿ ಇರುತ್ತೆ. ಒಂದು ಏನಾಗುತ್ತೆ ಅಂದರೆ ಅಮಾವಾಸ್ಯೆ ಬಂದಿಸನ ಪೂಜೆ ಮಾಡಿಬಿಡ್ತಾರೆ. ಆದರೆ ಕೆಲವೊಂದು ಕಡೆ ಹೇಗಿರುತ್ತೆ ಅಂತ ಹೇಳಿದ್ರೆ ಸೂರ್ಯೋದಯ ಹುಟ್ಟಿದಾಗ ಯಾವ ಡೇ ಅಮಾವಾಸ್ಯೆಗೆ ಬರುತ್ತೆ ಆ ದಿವಸ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಾರೆ. ಸೊ ಇಲ್ಲಿ 2 ಸಂಪ್ರದಾಯಗಳನ್ನ ನೋಡ್ಬೋದು. ವಿಶೇಷವಾಗಿ ನಾಳೆ ಬೆಳಗ್ಗೆಗೆ ನಾವು ಸೂರ್ಯೋದಯಕ್ಕೆ ಅಮಾವಾಸ್ಯೆ ಇರೋದ್ರಿಂದ ತುಂಬ ಜನ ನಾಳೆ ಬೆಳಗ್ಗೆಗೆ ಅಮಾವಾಸ್ಯೆ ಪೂಜೆ ಮಾಡ್ತಕ್ಕಂಥವ್ರು ನಾಳೆಗೆ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು. ಅವರವರ ಅನುಕೂಲಕ್ಕೆ ತಕ್ಕಂಗೆ ಮಾಡಲಿ ಅಂತ ಕೇಳ್ಕೊಳ್ತಾ, ಇನ್ನು ವಿಶೇಷವಾಗಿ ಧನಲಕ್ಷ್ಮಿ ಪೂಜೆಯನ್ನು ಮಾಡೋದಾದ್ರೆ ಇವತ್ತು ರಾತ್ರಿ 8:28 11:40 ಶುಭ ಮುಹೂರ್ತ ಅಮೃತಗಳಿಗೆ ಇದೆ, ಮಾಡ್ಕೊಳ್ಳಿ. ಅದೇ ರೀತಿ ನಾಳೆ ಬೆಳಗ್ಗೆ ಮಂಗಳವಾರ ಅಂಗಡಿ ಪೂಜೆ ಮಾಡ್ತಕ್ಕಂಥವ್ರು ಮಹಾಲಕ್ಷ್ಮಿ ಮತ್ತು ಕುಬೇರ ಪೂಜೆಯನ್ನು ಬೆಳಗ್ಗೆ 6:20 7:08 ಅಮೃತ ಸಿದ್ಧಿ ಯೋಗ ಇದೆ ಅಂತ ಅಷ್ಟರೊಳಗೆ ಮಾಡೋ ಪ್ರಯತ್ನವನ್ನು ಮಾಡಿ. ಅದಾಗದೇ ಹೋದರೆ ಸಾಯಂಕಾಲ 7:56 11:56 ಅಮಾವಾಸ್ಯೆ ಪೂಜೆ ಸಿಗುತ್ತೆ ನಿಮಗೆ. ಆ ಒಂದು ಸಂದರ್ಭಗಳಲ್ಲೂ ಕೂಡ ಪೂಜೆಯನ್ನು ಮಾಡ್ಕೋಬೋದು. ಇನ್ನು ಬುಧವಾರ ಆ್ಯಸ್ ಯೂಶುವಲ್ ದೀಪಾವಳಿ, ಪಾಡ್ಯ ಪೂಜೆ, ಸರಸ್ವತಿ ಪೂಜೆ ಮತ್ತು ಗೋಪೂಜೆಯನ್ನು ಎಲ್ಲರೂ ಮಾಡ್ತೀರಿ. ಬೆಳಗ್ಗೆ 6:21 ಬೆಳಗ್ಗೆ 7:09 ಅಮೃತ ಸಿದ್ಧಿ ಯೋಗ ಇದ್ದರೆ ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೂ ಕೂಡ ಮತ್ತೆ ಅಮೃತ ಸಿದ್ಧಿ ಯೋಗ ಇದೆ. ಇನ್ನು ಉತ್ತರಿ ಪೂಜೆ ಅಂದರೆ ಸಂಜೆ ಪೂಜೆ ಮಾಡ್ತಕ್ಕಂಥವ್ರಿಗೆ ರಾತ್ರಿ 8:30 9:18 ನಂತರ ರಾತ್ರಿ 10:06 10:45 ಮತ್ತೊಮ್ಮೆ ಅಮೃತ ಸಿದ್ಧಿ ಯೋಗ ಇದೆ. ಇನ್ನು ಬಾತೃಬೀದಿಗೆ ನಾನು ಹೇಳಿದ್ದಾಗಲೇ ಅಣ್ಣ ತಮ್ಮಂದರಿಗೆ ಮನೆಗೆ ಬರಕ್ಕೆ ಹೇಳಿ ಅವ್ರಿಗೆ ಊಟಕ್ಕೆ ಹಾಕ್ತಕ್ಕಂಥ ಮತ್ತು ವಸ್ತ್ರಗಳನ್ನು ಕೊಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿವಸ ಗುರುವಾರ. ಇದನ್ನು ಮಾಡ್ತಕ್ಕಂಥವ್ರು ಕೂಡ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ದೀಪಾವಳಿಯ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕತ್ತಲೆಯನ್ನು ಹೊರಹಾಕಿ, ಕತ್ತಲೆ ಅಂತ ಹೇಳಿದ್ರೆ ಮನೇಲಿ ಬರೀ ದೀಪ ಹಾಕ್ತಕ್ಕಂಥದ್ದೇ ಕತ್ತಲೆ ಅಲ್ಲ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕತ್ತಲೆ, ನಮ್ಮ ಮನಸ್ಸಿನಲ್ಲಿ ಬೇರೆಯವರ ಬಗ್ಗೆ ಇರತಕ್ಕಂಥ ಏನಾದರೂ ಒಂದು ನೆಗೆಟಿವ್ ಥಾಟ್ಸ್, ಬೇಡವಾಗಿರ್ತಕ್ಕಂಥ ವಿಚಾರಗಳು, ಅವ್ರ ಬಗ್ಗೆ ಒಂದು ಕೋಪ, ಅವ್ರ ಬಗ್ಗೆ ಒಂದು ಅಸೂಯೆ, ಅವ್ರ ಬಗ್ಗೆ ಒಂದು ತಿರಸ್ಕಾರ, ದ್ವೇಷ ಯಾವುದೇ ಇರಲಿ, ದೀಪಾವಳಿಯ ಸಂದರ್ಭದಲ್ಲಿ ಅದನ್ನು ಹಳೆ ಕಸವನ್ನು ಗುಡಿಸಿ ಹಾಕೋ ಹಾಗೆ ಹೊರಗಡೆ ಹಾಕ್ಬಿಟ್ಟು ನಿಮ್ಮ ಮನಸ್ಸನ್ನು ನಿಷ್ಕಲ್ಮಶವಾಗಿಟ್ಕೊಳ್ಳಿ. ಏಕೆಂದರೆ ಇದಕ್ಕಿಂತ ಡೇಂಜರಸ್ ಆಗಿರ್ತಕ್ಕಂಥ ವಿಚಾರ ಮತ್ತೊಂದಿಲ್ಲ. ಯಾಕೆ ಇದನ್ನು ಅಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ನಾವು ಪೂಜೆ ಮಾಡ್ತಾ ಇರಲಿ, ಪುನಸ್ಕಾರ ಮಾಡ್ತಾ ಇರಲಿ, ಬೇರೆ ಏನೇ ಮಾಡ್ತಾ ಇರಲಿ, ಆದರೆ ನಮಗೆ ತೊಂದರೆ ಕೊಟ್ಟಿರ್ತಕ್ಕಂಥವ್ರು ಅಥವಾ ನಮಗೆ ಒಂದು ನೆಗೆಟಿವ್ ಮಾಡಿರ್ತಕ್ಕಂಥವ್ರ ಹೆಸರು ಅಥವಾ ಅವ್ರ ಯೋಚನೆ, ಅವ್ರಿಗೆ ಕೆಟ್ಟದಾಗಬೇಕು ಅಂತಕ್ಕಂಥ ಯೋಚನೆ ನಮ್ಮ ಮನಸ್ಸಿನಲ್ಲಿ ಪದೇ ಬಂದು ಕಾಡ್ತಾ ಇರುತ್ತೆ. ಯಾವಾಗ ನೀವು ನಿಮ್ಮ ಮನಸ್ಸಿನಿಂದ ಅವರನ್ನು ಒಂದು ಸರಿ ಕ್ಷಮಿಸಿ ಹೊರ ಹಾಕಿಬಿಟ್ರಿ ಅಂದರೆ ಆ ಕರ್ಮದಿಂದ ನೀವು ಮುಕ್ತಿ ಪಡೆದಾಗೆ. ಇಲ್ವಾ
ಅವ್ರಿಗೆ ಒಳ್ಳೇದಾಗ್ತಾನೇ ಇರುತ್ತೆ. ನೀವು ಅಂದ್ಕೊಳ್ತೀರಿ ನಾನು ಇಷ್ಟೊಂದು ಶಾಪಗಳನ್ನು ಹಾಕ್ತಾಯಿದ್ದೀನಿ, ನಾನು ಇಷ್ಟೊಂದು ಅವನಿಗೆ ಒಳ್ಳೇದಾಗಬಾರ್ದು ಅಂತ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀನಿ, ಆದರೂ ಅವ್ನಿಗೆ ಒಳ್ಳೇದಾಗ್ತಿದೆಯಲ್ಲ ಹೇಗೆ ಅಂದ್ಕೊಂಡು ದೇವ್ರ ಮೇಲೆ ಕೋಪ ಮಾಡ್ಕೊಳಕ್ಕೆ ಶುರು ಮಾಡ್ತೀರಿ. ಸೊ ದೇವ್ರ ಮೇಲೆ ಕೋಪ ಮಾಡ್ಕೊಳೋದ್ರ ಬದಲು ಒಂದು ಸಿಂಪಲ್ ಆಗಿರ್ತಕ್ಕಂಥ ರೆಮಿಡಿ ಹೇಳ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಒಳ್ಳೇದಾದರೂ ಪರವಾಗಿಲ್ಲ, ಆಗದೇ ಇದ್ದರೂ ಪರವಾಗಿಲ್ಲ, ನನ್ನಿಂದ ಯಾರಿಗೂ ಒಳ್ಳೇದಾಗಿದ್ರೆ ಸಾಕು, ಯಾರಿಗೂ ಕೆಟ್ಟದಾಗದೇ ಇದ್ದರೆ ಸಾಕಪ್ಪ ಭಗವಂತ ಅಂತ ಒಮ್ಮೆ ನೀವು ಕೇಳ್ಕೊಂಡ್ಬಿಡಿ. ನೋಡಿ, ನಿಮ್ಮ ಲೈಫಿಂದ ಒಂದು ಇದನ್ನೇ ಚೇಂಜ್ ಆಗೋಗತ್ತೆ. ನಾವು ಯಾರೊಬ್ಬರಿಗೂ ಒಳ್ಳೇದನ್ನು ಮಾಡದೇ ಇದ್ರೂ ತೊಂದರೆ ಇಲ್ಲ, ಆದರೆ ಕೆಟ್ಟದನ್ನಂತೂ ಮಾಡಬಾರ್ದಂತೆ. ಅಂಥ ಒಂದು ಮನಸ್ಥಿತಿ ನಮಗೆ ಇದ್ದಿದ್ದೇ ಆಗ್ಬಿಟ್ರೆ ಖಂಡಿತವಾಗ್ಲೂ ನಾವು ಜೀವನದಲ್ಲಿ ತುಂಬ ಬೇಗ ಮೇಲಕ್ಕೆ ಹೋಗ್ತೀವಂತೆ. ಒಂದು ಕೆರೆ ಬರ್ತಾ ಇದೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಪ್ಪ, ಹೇಳಿ. ರೋಹಿತ್ ಪಿಜಾದವಾ? ಹೌದು ಸರ್. ರೋಹಿತ್ ಹೇಳಿ, ತಿಂಡಿ ಆಯ್ತಾ? ಇಲ್ಲ ಸರ್, ತಿಂಡಿ ಆಗಿಲ್ಲ ಸರ್, ಗಂಜಿ ಕುಡಿದಿದ್ವಿ. ಗಂಜಿ ಕುಡಿದ್ರಾ? ಓಕೆ. ಎಣ್ಣೆ ಸ್ನಾನ ಮಾಡಿದ್ರಾ? ಸರ್ ಮಾಡಿ ಈಗ ಅದೇ ತರ ಅಡ್ಡಾಡ್ತಾ ಇದೀನಿ, ಇನ್ನೂ ಸ್ನಾನ ಮಾಡಿಲ್ಲ. ಎಣ್ಣೆ ಮಾಡಿಲ್ಲ. ಎಣ್ಣೆ ಹಚ್ಕೊಂಡಿದ್ರಿ, ಇನ್ನೂ ಸ್ನಾನ ಆಗಿಲ್ಲ? ಓಕೆ ಓಕೆ. ಸ್ನಾನ ಮುಗಿಸಿ ಒಳ್ಳೇದಾಗ್ಲಿ. ಮತ್ತೊಮ್ಮೆ ನಿಮ್ಗೆ ನಿಮ್ಮ ಕುಟುಂಬದವ್ರು ಎಲ್ಲರೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳಪ್ಪ. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಸರ್. ಥ್ಯಾಂಕ್ ಯು. ಒಂದು ಪ್ರಶ್ನೆ ಕೇಳ್ಬೋದಾ? ಎಸ್ ಸರ್. ಓಕೆ. ನಿಮ್ಮ ಒಂದು ಮೊದಲನೇ ಪ್ರಶ್ನೆ ಬಂದು ಇದು ಒಗಟು, ಆಯ್ತಾ? ಇದಕ್ಕೆ ಉತ್ತರ ಹೇಳಬೇಕು. ನಾನು ಮಾತನಾಡುತ್ತೇನೆ, ಆದರೆ ನನಗೆ ನಾಲಿಗೆ ಇಲ್ಲ. ಪಟಾಕಿನ? ಓಕೆ. ದೀಪಾವಳಿ ಬಂತಂತ ಹೇಳ್ಬಿಟ್ಟು ಪಟಾಕಿ ಹೆಸರು ಹೇಳಿದ್ರಾ? ಓಕೆ ಓಕೆ. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಉತ್ತರ ಸರಿನಾ ತಪ್ಪ ಅಂತ ಇನ್ನು ಕೆಲವೇ ಕ್ಷಣಗಳಲ್ಲಿ ಹೇಳ್ತೀನಿ. ಕಾರ್ಯಕ್ರಮ ನೋಡ್ತಾ ಇರಿ. ಕೊಡಿ. ಓಕೆ ಸರ್, ಆನ್ಸರ್ ಆಕಾಶವಾಣಿ ಸರ್. ಆಕಾಶವಾಣಿನ? ಯಾರಪ್ಪ ಹೇಳ್ಕೊಟ್ಟಿದ್ದು ತಮ್ಗೆ? ಸರ್, ನಾನೇ ಸರ್ ಹೇಳಿದ್ದು. ನೀವೇ ಹೇಳಿದ್ರಾ? ಹಾಂ ಸರ್. ಓಕೆ. ನಾವು ಒಂದಷ್ಟು ಬೇರೆ ಉತ್ತರವನ್ನು ನಿರೀಕ್ಷೆಯಲ್ಲಿ ಇದ್ವಿ. ಎನಿಹೋ ನೀವು ಒಂದು ಸ್ವಲ್ಪ ಹತ್ತತ್ರದಲ್ಲೇ ಇದ್ದೀರಿ, ತೊಂದರೆ ಇಲ್ಲ. ಓಕೆ, ನೋಡೋಣ ಬೇರೆ ಯಾರಾದ್ರೂ ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರಾ ಅಂತ ಹೇಳಿ. ಕಾರ್ಯಕ್ರಮ ನೋಡ್ತಾ ಇರಿ. ಮತ್ತೊಮ್ಮೆ ನಿಮ್ಗೆ ನಿಮ್ಮ ಕುಟುಂಬದ ಮೊಬೈಲಾ? ಓಕೆ, ಅದು ಕೂಡ ಹತ್ರದಲ್ಲೇ ಇದೆ. ಬಟ್ ನಮ್ಮ ಒಂದು ನಿರೀಕ್ಷೆಗೆ ತಕ್ಕಂತ ಸರಿಯಾಗಿರ್ತಕ್ಕಂಥ ಉತ್ತರ ಅಲ್ಲ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗ್ಲಿಪ್ಪ. ಥ್ಯಾಂಕ್ ಯು. ಪಟಾಕಿ ಹೊಡೆಯುವಾಗ ಹುಷಾರ ಕೊಡಿರಿ. ಓಕೆ. ಜೈ ಶ್ರೀರಾಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ನಾನು ಮಾತನಾಡುತ್ತೇನೆ ಆದರೆ ನನಗೆ ನಾಲಿಗೆ ಇಲ್ಲ, ಹಾಗಾದರೆ ನಾನು ಯಾರು? ನನ್ನ ಒಂದು ಪ್ರೀತಿಯ ಯುವ ಮಿತ್ರರು ಕರೆ ಮಾಡಿ ಎರಡು ಉತ್ತರವನ್ನು ಕೊಟ್ಟರು. ಒಂದು ಆಕಾಶವಾಣಿ ಅಂತ ಹೇಳಿದ್ರು, ಇನ್ನೊಂದು ಮೊಬೈಲ್ ಅಂತ ಹೇಳಿದ್ರು. ಆದರೆ ಎರಡು ಒಂದು ಮಟ್ಟಿಗೆ ಸರಿ, ಆದರೆ ನನ್ನ ಒಂದು ನಿರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಉತ್ತರ ಅದಲ್ಲ. ಬನ್ನಿ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ವಿನಯ್ ಸರ್. ನಮಸ್ತೆ ಸರ್. ನಮಸ್ತೆ ದಾವಣಗೆರೆ ಸರ್. ಹೇಗಿದ್ದೀರಿ ಸರ್? ನಿಮ್ಮ ಟೀಮ್ಗೂ ಮತ್ತೆ ಸರ್ಗೂ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ತಿಂಡಿ ಆಯ್ತಾ ಸರ್? ಇನ್ನೂ ಇಲ್ಲ ಸರ್. ಓಕೆ ಸರ್, ಹೇಳಿ. ಮತ್ತೆ ಯಾರಿಗಾದ್ರೂ ಶುಭಾಶಯಗಳು ಹೇಳೋಕ್ಕಿದೆಯಾ ಸರ್? ನಮ್ದು ನಾಳೆ ಬರ್ತಡೇ ಸರ್. ಯಾರ್ದು ಸರ್? ನಂದು. ನಿಮ್ದಾ? ಓ ಸೂಪರ್. ಏನ್ ಜೋರಾಗಿದ್ಯಾ ಪಾರ್ಟಿ? ಹಂಗಿದ್ರೆ ನಾಳೆ? ಇಲ್ಲ ಸರ್, ಹಬ್ಬ ಆಯ್ತಲ್ಲ ಸರ್. ಹಬ್ಬ ಮುಗಿದ್ಮೇಲೆ ಪಾರ್ಟಿ ಕೊಡಿಸ್ತೀರಾ? ಓಕೆ. ಯಾವ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀರಿ? ಬೆಣ್ಣೆ ದೋಸೆ ಹೋಟ್ಲು, ದಾವಣಗೆರೆ ಸ್ಪೆಷಲ್ ಸಾಗರ್. ಓ, ಸಾಗರ್ ಬೆಣ್ಣೆ ದೋಸೆಗಾ? ಶೋರ್. ಯಾವಾಗ ಬರ್ಬೇಕಾಗಿದ್ರೆ? ನಾಳೆ ಬೆಳಿಗ್ಗೆ. ಹಬ್ಬ ಅಂದ್ರಲ್ಲ? ಅದೇ ಮುಗಿಸ್ಕೊಂಡು ಬನ್ನಿ. ಸರಿ, ಹಬ್ಬ ಆದ್ಮೇಲೆ ಹೋಗೋಣ ಬಿಡಿ, ಆರಾಮಾಗಿ. ಥ್ಯಾಂಕ್ ಯು. ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಓಕೆ. ನಾನು ಈಗಾಗಲೇ ಕೇಳಿದ್ದೆ, ನಾನು ಮಾತನಾಡುತ್ತೇನೆ ಆದರೆ ನನಗೆ ನಾಲಿಗೆ ಇಲ್ಲ, ಹಾಗಾದ್ರೆ ನಾನು ಯಾರು? ಸರ್, ಗೆಸ್ ಮಾಡ್ತಾ ಇದ್ದೀನಿ. ಗಡಿಯಾರ ಇರ್ಬೋದಾ? ಗಡಿಯಾರ ಎಲ್ಲಿಂದ ಮಾತಾಡುತ್ತೆ ಸರ್? ಮೊಬೈಲ್ ಫೋನು. ಅದನ್ನ ಆಗ್ಲೇ ಒಬ್ರು ಹೇಳಿದ್ರು. ಏನೇ ಈಗ 3 ಉತ್ತರಗಳು ಬಂತು. ಗಡಿಯಾರ, ಆಕಾಶವಾಣಿ, ಇನ್ನೊಂದು ಮೊಬೈಲು. ಓಕೆ, ನೋಡೋಣ ಮತ್ತೆ ಯಾರಾದ್ರೂ ಸರಿ ಉತ್ತರವನ್ನು ಕೊಡ್ತಾರ ಅಂತ ಹೇಳಿ. ಮತ್ತೊಮ್ಮೆ ನಿಮಗೆ ನಿಮ್ಮ ಕುಟುಂಬದವರು ಎಲ್ಲರೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ. ಹಾವು? ಯಾವ ಆಂಗಲ್ ಅಲ್ಲಿ ಹಾವು ಮಾತಾಡುತ್ತೆ ಸರ್? ಭಯ ಬಿದ್ಬಿಟ್ಟೆ ನಾನು, ಹಾವು ಮಾತಾಡುತ್ತಾ ಅಂತೇಳಿ. ಓಕೆ, ಡೋಂಟ್ ವರಿ ಸರ್. ಕಾರ್ಯಕ್ರಮ ನೋಡ್ತಾ ಇರಿ. ಯಾರು ಹೇಳಿಲ್ಲ ಅಂದ್ರೆ ಉತ್ತರವನ್ನು ನಾನೇ ಹೇಳ್ತೀನಿ. ಓಕೆನಾ?
ತೊಂದರೆ ಇಲ್ಲ ನಾನೇ ಉತ್ತರ ಹೇಳ್ತೀನಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್ ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ನಮಸ್ತೆ. ಜಯ ಆಂಜನೇಯ ಸರ್. ಎಸ್ ವೀಕ್ಷಕರೇ, ಸೊ ತರಹೇವಾರಿ ಉತ್ತರಗಳು ಬರ್ತಾ ಇದೆ ನನ್ನ ಒಂದು ಪ್ರಶ್ನೆಗೆ. ಆಕಾಶವಾಣಿ ಆಯಿತು, ರೇಡಿಯೋ ಆಯಿತು, ಮೊಬೈಲ್ ಆಯಿತು, ಕೊನೆಗೆ ನಮ್ಮ ವಿನಯ್ ಅವರು ಹಾವು ಅಂತಲೂ ಹೇಳಿಬಿಟ್ರು. ಓಕೆ, ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಎಸ್, ದೀಪಾವಳಿ ಹಬ್ಬಕ್ಕೆ ಒಂದಷ್ಟು ಪ್ರಿಕಾಷನ್ಸ್ ತೊಗೊಳ್ಳಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಅನ್ಯಥಾ ಭಾವಿಸ್ಬೇಡಿ. ಯಾಕೆಂದರೆ ವರ್ಷದಿಂದ ವರ್ಷಕ್ಕೆ ಈ ಅಪಘಾತಗಳ ಪ್ರಕರಣ ಸಂಖ್ಯೆ ಅತಿ ಹೆಚ್ಚು ಆಗ್ತಾ ಇರೋದ್ರಿಂದ ದಯವಿಟ್ಟು ಹುಷಾರಾಗಿರಿ ಅನ್ನೋ ಕಾರಣಕ್ಕೆ ಈ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಹೇಳ್ತಾ ಇದ್ದೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ, ಇಲ್ಲಾಂದ್ರೆ ಕಾಲ್ ಕಟ್ ಆಗತ್ತೆ. ಇವತ್ತು ಹೇಳಲಿಲ್ಲ ಅಂತನೋ ಏನೋ ಗೊತ್ತಿಲ್ಲ, ಟಿವಿ ಸೌಂಡ್ ಜೋರಾಗಿ ಇಟ್ಕೊಂಡೇ ಮಾತಾಡ್ತಿದ್ರಿ. ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ರು ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿವಿ ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗುತ್ತೆ. ದಯವಿಟ್ಟು ಟಿವಿಯನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ. ಪ್ರಶ್ನೆಗಳಿಗೆ ಉತ್ತರಿಸುವಾಗ 30 ಸೆಕೆಂಡ್ಗಳಿಂದ ಹೆಚ್ಚಿನ ಸಮಯ ತೆಗೆದುಕೋಬೇಡಿ. ಯಾಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಅವ್ರು ಹೇಳೋಕ್ಕಾಗಲ್ಲ ಅಂತೇಳಿ ಬೇಜಾರು ಮಾಡ್ಕೊಳ್ತಾರೆ. ಯಾರಿಗೆಲ್ಲ ಈ ಕಾರ್ಯಕ್ರಮವನ್ನು ಬೆಳಗಿನ ಹೊತ್ತು ನೋಡಲಿಕ್ಕಾಗಲ್ಲ, ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಅಲ್ಲಿ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ. ಒಂದು ವೇಳೆ ನಿಮಗೆ ಬೆಳಗಿನ ಹೊತ್ತು ಸಮಯ ಸಿಗಲ್ಲ, ಸಂಜೆ ಹೊತ್ತು ಸಮಯ ಸಿಗಲ್ಲ ಅನ್ನೋರಿಗೆ ವಿಶೇಷವಾಗಿ ನಮಸ್ತೆ ದೇವನಗರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಸಂಪೂರ್ಣ ಕಾರ್ಯಕ್ರಮ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ನನ್ನ ಹೆಸರು ಪಾವನ ಅಂತ. ಕವನ? ಪಾವನ. ಅಬ್ಬಾ, ಎಷ್ಟು ಮುದ್ದಾಗಿದೆ ಹೆಸರು ಪುಟ. ಹೇಳ್ಮಾ. ನಮ್ಮ ಅಜ್ಜಿ ಫೋನ್ ಮಾಡಿಕೊಟ್ರು. ಹ್ಯಾಪಿ ದೀಪಾವಳಿ. ನಿಮ್ಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪುಟ. ಏನು ಓದ್ತಾ ಇದ್ದೀರಿ? ಫೋರ್ತ್ ಸ್ಟ್ಯಾಂಡರ್ಡ್. ನಾನೇನು ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಅನ್ಕೊಂಡೆ ನಿಮ್ಮ ವಾಯ್ಸ್ ಕೇಳಿ. ತುಂಬಾ ಚೆನ್ನಾಗಿದೆ ಅಮ್ಮ ನಿಮ್ಮ ವಾಯ್ಸು. ಸಂಗೀತ ಕಲ್ತ್ಬಿಡಿ, ಫೇಮಸ್ ಆಗ್ಬಿಡ್ತೀರಿ. ಓಕೆ, ತುಂಬಾ ಕ್ಯೂಟ್ ಆಗಿದೆ ಅಮ್ಮ. ಯಾವ ಸ್ಕೂಲು ಓದ್ತಾ ಇರೋದು? ರಾಷ್ಟ್ರೋತ್ತನ, ದಾವಣಗೆರೆ. ಬಟ್ ನಿಮ್ಮ ಅಜ್ಜಿ ಕರೆ ಮಾಡಿದ್ದು ಇಲ್ಲಿಂದ, ದಾವಣಗೆರೆಯಿಂದನೇನಾ? ಒಳ್ಳೇದಾಗ್ಲಿ ಅಮ್ಮ, ಚೆನ್ನಾಗಿ ಓದಿ. ರಾಷ್ಟ್ರೋತ್ತನ ಸ್ಕೂಲಲ್ಲಿ ನಿಮ್ಮ ಫೇವ್ರೆಟ್ ಟೀಚರ್ ಯಾರು ಪುಟ? ನೇತ್ರಾವತಿ ಆರ್ ಮಾತಾಜಿ. ನಮ್ಮ ಒಂದು ಹಿಂದೂ ಶಾಲೆಗಳಲ್ಲಿ ಕಲಿತಕ್ಕಂಥ ಒಂದು ಮಕ್ಕಳಿಗೆ ಇದೊಂದು ನಂಗೆ ತುಂಬ ಇಷ್ಟ ಆಗತ್ತೆ. ಮಹಿಳೆಯರನ್ನ ಲೇಡೀಸ್ ಟೀಚರ್ನ ಮಾತಾಜಿ ಅಂತ ಕರಿತೀರಿ. ಸರ್ನ ಏನಂತ ಕರಿತೀರಿ? ಸರ್ನ ಏನಂತ ಕರೀತಾರೆ? ಗುರುಜಿ. ವಾವ್, ತುಂಬಾ ಸುಂದರವಾಗಿದೆ. ಅದಕ್ಕೆ ಹೇಳೋದು, ಈ ಒಂದು ಕಲ್ಚರ್ ನಮ್ಮ ಎಲ್ಲ ಮಕ್ಕಳಲ್ಲಿ ಬರಬೇಕು ಅಂತ ಹೇಳಿ. ತುಂಬಾ ಖುಷಿ ಆಗತ್ತೆ. ಆ ಮಾತಾಜಿ, ಗುರುಜಿ ಅಂತಕ್ಕಂಥ ಶಬ್ದಗಳೇ ಅದೆಷ್ಟು ಗೌರವವನ್ನು ಕೊಡುತ್ತೆ. ಆ ಟೀಚರ್ಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಏನ್ ಸಬ್ಜೆಕ್ಟ್ ಟೀಚ್ ಮಾಡ್ತಾರಮ್ಮ ನೇತ್ರಾವತಿ ಮಾತಾಜಿ ಅವರು? ಸೋಷಿಯಲ್ಲಾ? ಓಕೆ, ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಸೋಷಿಯಲ್. ಓಕೆ, ಒಳ್ಳೇದಾಗ್ಲಿ, ಚೆನ್ನಾಗಿ ಓದಿ. ಮತ್ತೆ ಯಾಕಾದ್ರೂ ಶುಭಾಶಯ ಹೇಳ್ಬೇಕಾ ಪುಟ? ನನಗೆ ಒಗಟ್ ಕೇಳ್ತೀರಾ? ಈಸಿ ಆಗಿರೋದು ಗೊತ್ತಿರೋ ಅಂತದ್ ಕೇಳಮ್ಮ, ಇಲ್ಲಾಂದ್ರೆ ಮರ್ಯಾದೆ ಹೋಗ್ಬಿಡತ್ತೆ. ಯಪ್ಪ, ಕಾಲಿರಲ್ಲ ನಡೆಯುತ್ತೆ, ಕಣ್ಣಿರಲ್ಲ ಅಳತ್ತೆ. ಕಾಲಿರಲ್ಲ ನಡೆಯುತ್ತೆ, ಕಣ್ಣಿರಲ್ಲ ಅಳತ್ತೆ. ಮೋಡನಾ? ಯಪ್ಪ, ಥ್ಯಾಂಕ್ ಯು. ಸರಿಯಾಗಿರತಕ್ಕಂಥ ಉತ್ತರ ಹೇಳ್ಬಿಟ್ಟೆ. ಓಕೆಮ್ಮ, ತಿಂಡಿ ತಿಂದ್ರಾ? ಹೇಳಮ್ಮ, ಹೇಳು. ಶ್ಲೋಕ ಖಂಡಿತ ಹೇಳ್ಬಿಟ್ಟ. ಗಜವದನ ಬೇಡುವೆ ಗೌರಿ ತನಯ ಜಗವಂದಿತನೇ ಪಾಶಾಂ ಕುಶಧರ ಪದಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಮೂಷಿಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಗಜವದನ ಬೇಡುವೆ. ಸೂಪರ್. ಥ್ಯಾಂಕ್ ಯು ಸೊ ಮಚ್ ಅಮ್ಮ, ತುಂಬಾ ಖುಷಿ ಆಯ್ತು. ಮತ್ತೆ ಯಾವ್ದಾದ್ರು ಶ್ಲೋಕ ಬರುತ್ತಾ?
ಭಗವದ್ಗೀತೆ ಯಾವ್ದು ಶ್ಲೋಕ ಹೇಳ್ಕೊಟ್ಟಿಲ್ವಾ? ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವರದಂ ಧ್ಯಾಯೇ ಸರ್ವ ವಿಘ್ನ ಪ್ರಶಾಂತಯೇ ಅಕ್ಷತಾಂ ಸ್ಥಾಪಯಾಮಿ. ಓಂ. ಗುಡ್ ಗುಡ್, ತುಂಬ ಖುಷಿ ಆಗುತ್ತಮ್ಮ. ಇವೆಲ್ಲವನ್ನ ಕಲ್ತ್ಕೊಳ್ಳಿ, ಜೀವನದಲ್ಲಿ ತುಂಬ ಅಂದರೆ ತುಂಬ ಮುಂದೆ ಬರ್ತೀವಿ. ಓಕೆ, ಆಲ್ ದ ವೆರಿ ಬೆಸ್ಟ್. ನಿಮ್ಮೆಲ್ಲ ಸ್ಟಡೀಸ್ ಚೆನ್ನಾಗಿ ನಡೀಲಿ, ಆಯ್ತಾ? ಏನಾಗಬೇಕು ಅಂತಿದ್ದೀರಿ ಮುಂದೆ? ನಾವು ಇನ್ನೂ ಯೋಚನೆ ಮಾಡಿಲ್ಲ. ಇನ್ನ ಯೋಚನೆ ಮಾಡಿಲ್ವಾ? ಬೇಗ ಯೋಚನೆ ಮಾಡ್ಬಿಟ್ಟು ನಂಗೆ ಇನ್ನೊಂದ್ಸರಿ ಫೋನ್ ಮಾಡಿ, ಓಕೆನಾ? ಓಕೆ ಪುಟ್ಟ, ಎಷ್ಟು ದಿವಸ ರಜಾ? ನಮಗೆ ಸಂಡೇ ಸೇರಿಸಿ 4 ದಿನ ರಜಾ. ಓಕೆ, ಗುರುವಾರ ರಿಟರ್ನ್ ನಾವಾ ಸ್ಕೂಲು? ಬುಧವಾರವರೆಗೂ ಥರ್ಸ್ಡೇ ಇಂದ ಸ್ಟಾರ್ಟ್. ಓಕೆ ಪುಟ್ಟ, ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್ ಮಾ. ಗುಡ್ ಲಕ್. ಮತ್ತೊಮ್ಮೆ ನಿಮಗೆ ನಿಮ್ಮ ಕುಟುಂಬದವ್ರು ಎಲ್ಲರೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪುಟ್ಟ. ಥ್ಯಾಂಕ್ ಯು. ಒಳ್ಳೇದಾಗಲಿ ಮಾ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಮ್ಮ ಭಾರತೀಯ ಮುದ್ದು ಮಕ್ಕಳು, ಅದರಲ್ಲೂ ಕೂಡ ನಮ್ಮ ಒಂದು ಹಿಂದೂ ಸಂಸ್ಕೃತಿಯ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಅದೆಷ್ಟು ಸುಲಲಿತವಾಗಿ ಒಂದು ಶ್ಲೋಕಗಳನ್ನು ಹೇಳ್ತಾರೆ, ಅದೆಷ್ಟು ಸುಲಲಿತವಾಗಿ ಮಾತಾಡ್ತಾರೆ ಅನ್ನೋದಕ್ಕೆ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಕೂಡ ಅವರು ಮಾತಾಜಿ, ಗುರೂಜಿ ಅಂತಕ್ಕಂಥ ಕರೀತಕ್ಕಂಥ ಶಬ್ದಗಳು ನಿಜಕ್ಕೂ ಕೂಡ ಕಿವಿಗೆ ಕೇಳಲಿಕ್ಕೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಆ ರೀತಿಯ ಪದ್ಧತಿನ ಇಲ್ಲಿ ಈ ಪ್ರೈವೇಟ್ ಸ್ಕೂಲ್ ಅನ್ನೋದಕ್ಕಿಂತ ಎಲ್ಲ ಸರ್ಕಾರಿ ಶಾಲೆಗಳು ತರಬೇಕು ಅಂತಕ್ಕಂಥದ್ದು ನನ್ನ ಒಂದು ಕೋರಿಕೆ. ಎಸ್, ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ಬಹುಶಃ ನಮ್ಮ ಮಂಜುಳಾ ಮೇಡಮ್ ಇರಬೇಕು. ನಮಸ್ತೆ ಮಾ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ತಿಂಡಿ ಆಯ್ತಾ? ಆಯ್ತು ಸರ್. ಓಕೆ, ಏನು ತಿಂಡಿ? ಚಪಾತಿ, ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎಣ್ಣೆಗಾಯಿ. ವಾವ್, ಸೂಪರ್. ಚಪಾತಿ, ಕ್ಯಾಪ್ಸಿಕಮ್, ಎಣ್ಣೆಗಾಯಿ. ಒಳ್ಳೇದಾಗಲಿ. ಹೇಳಿಮಾ, ಮತ್ತೆ ಯಾರಾದ್ರೂ ಶುಭಾಶಯ ಹೇಳಬೇಕಾ? ದೀಪಾವಳಿಯ ನರಕ ಚತುರ್ದಶಿ ಅಥವಾ ಓಕೆ ಸ್ನಾನ ಮಾಡ್ತಕ್ಕಂಥ ಹಬ್ಬ ಅಂತ ಹೇಳಿ ಇವತ್ತು ಪ್ರೀತಿಯಿಂದ ಕರಿತೀವಿ. ನಿನ್ನೆ ನೀರು ತುಂಬತಕ್ಕಂಥ ಹಬ್ಬ, ಇವತ್ತು ಸ್ನಾನ ಮಾಡ್ತಕ್ಕಂಥ ಹಬ್ಬ. ಸೊ ಅಭ್ಯಂಗ ಸ್ನಾನವನ್ನ ಎಲ್ಲರೂ ಮೊದಲೆಲ್ಲ 15 ದಿವಸಕ್ಕೆ ತಿಂಗಳಿಗೆ ಒಂದ್ಸರಿ ಮಾಡ್ತಾ ಇದ್ರು ಹಳ್ಳಿಯಲ್ಲಿ. ಈಗ 2 ಸೀಸನ್ನು. ಒಂದು ಮಾಡಿದ್ರೆ ದೀಪಾವಳಿಗೆ ಮಾಡ್ತಾರೆ, ದೀಪಾವಳಿಗೆ ಯಾರ್ದು ಪದ್ಧತಿ ಇಲ್ಲ ಅವ್ರು ಯುಗಾದಿಗೆ ಮಾಡ್ತಾರೆ ಅಲ್ವಾ? ಸೊ ಇದು ತುಂಬಾ ತಪ್ಪು. ಏಕೆಂದ್ರೆ ನಾವು ಹೇಗೆ 1 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸರಿ ಗಾಡಿಗೆ ಆಯಿಲ್ ಚೇಂಜ್ ಮಾಡಿಸ್ತೀವಿ, ಕನಿಷ್ಠ ಪಕ್ಷ ತಿಂಗಳಿಗೆ ಒಮ್ಮೆ ಆದರೂ ನಮ್ಮ ದೇಹಕ್ಕೂ ಕೂಡ ಅಭ್ಯಂಗ ಸ್ನಾನವನ್ನು ಮಾಡಿಸ್ಬೇಕು ಅಂತ ಹೇಳಿ ಆಯುರ್ವೇದ, ವಿಜ್ಞಾನ ಎಲ್ಲವೂ ಹೇಳ್ತಾರೆ. ಹೌದು ಸರ್, ಅದು ಹೀಟ್ ಆಗಿದ್ರೂ ಒಳ್ಳೇದು. ಒಟ್ನಲ್ಲಿ ಆರೋಗ್ಯಕ್ಕೆ ಒಳ್ಳೇದು ಸರ್ ಅಭ್ಯಂಜನ ಸ್ನಾನ. ಅಟ್ಲೀಸ್ಟ್ ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ಮಾಡ್ಕೊಂಡ್ರೆ ಚೆನ್ನಾಗಿದೆ. ವಾರಕ್ಕೊಂದ್ಸರಿ ಅಂತೂ ಸಾಧ್ಯನೇ ಇಲ್ಲ ಇವತ್ತಿನ ಒಂದು ದಿನಮಾನಗಳಲ್ಲಿ, ಯಾಕೆಂದ್ರೆ ಎಲ್ಲರೂ ಬ್ಯುಸಿ ಇರ್ತಾರೆ. ಕನಿಷ್ಠ ಪಕ್ಷ ತಿಂಗಳಿಗೆ 1 ದಿವಸ, ಒಂದು ಭಾನುವಾರನಾದ್ರೂ ಮಾಡಿದ್ರೆ ಸಾಕು. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಹೆಲ್ತಿ ಆಗಿರ್ತಾರೆ, ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ, ಆಮೇಲೆ ಕಾನ್ಸ್ಟಿಪೇಷನ್ನು, ಮೋಷನ್ನು, ದೇಹದಲ್ಲಿ ಏನಾದ್ರು ನೋವುಗಳಿದ್ರೆ ಎಲ್ಲವೂ ಕೂಡ ಹೊರಟೋಗುತ್ತೆ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಪುರಾತನ ಹಿಂದೂ ಸಂಸ್ಕೃತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಯಾವ್ದಾದ್ರು ವಿದ್ಯೆ ಅಂತಿದ್ರೆ ಅದು ಏನೇ ಒಂದು ಆಚರಣೆ ನಡ್ಕೊಂಡ್ ಬಂದಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಸರ್. ಹೌದು, ನಾವು ಎಲ್ಲವನ್ನ ಮೂಢನಂಬಿಕೆ ಅಂತ ತಳ್ಳಕ್ಕಾಗಲ್ಲ. ನಿಜ ನಿಜ. ನಮ್ಮ ಅದರಲ್ಲೂ ಕೂಡ ಭಾರತೀಯ ಸಂಸ್ಕೃತಿಯಲ್ಲಿ ಸಂಸ್ಕಾರದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಬ್ಬಕ್ಕೂ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಇದೆ, ಹಿನ್ನೆಲೆ ಇದೆ, ಒಂದು ಆಧ್ಯಾತ್ಮಿಕ ಪೌರಾಣಿಕ ಹಿನ್ನೆಲೆ ಇದೆ, ಮತ್ತೆ ಸೈಂಟಿಫಿಕ್ ರೀಸನ್ ಕೂಡ ಇರುತ್ತೆ. 101% ಇದೆ. ಯಾಕೆಂದ್ರೆ ಯಾಕೆ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಆದ್ರೂ ಒಂದೇ ಒಂದು ಲೈನಲ್ಲಿ ಹೇಳ್ಬಿಡ್ತೀನಿ. ಇವತ್ತು ಅಭ್ಯಂಗ ಸ್ನಾನವನ್ನು ಯಾಕೆ ಮಾಡ್ತಾರೆ ಅಂದ್ರೆ ಇಲ್ಲಿಂದ ಇನ್ನ ಹೆಚ್ಚಾಗಿ ಮೂಡ್ಗಾಳೆ ಶುರು ಆಗುತ್ತೆ, ಮೈ ಬಿರಿಯೋದು, ಕಡಿಯೋದು, ಕಡ್ತ ಬರ್ತಕ್ಕಂಥದ್ದು, ಸ್ಕಿನ್ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಹೌದು, ಹಾಗಾಗಿನೇ ಇದೊಂದು ಪ್ರಿಪ್ರೇಷನ್. ಅದೇ ರೀತಿ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ತಿನ್ನೋದಕ್ಕೂ ಒಂದು ಇದು ಸೈಂಟಿಫಿಕ್ ರೀಸನ್ ಇದೆ, ಯುಗಾದಿಗೆ ಬೇವು ಬೆಲ್ಲ ತಿನ್ನೋದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇದೆ, ಪ್ರತಿಯೊಂದಕ್ಕೂ ಒಂದೊಂದು ಸೈಂಟಿಫಿಕ್ ರೀಸನ್ ಇದೆ. ಆದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳೋದ್ರಲ್ಲಿ ವಿಫಲರಾಗ್ತಿದೀವಿ ಅಷ್ಟೇ. ಓಕೆ ಮಾ, ತುಂಬಾ ಖುಷಿ ಆಯ್ತು. ಹೇಳಿ ಮಾ, ಇವತ್ತು ವಿಶೇಷವಾಗಿರ್ತಕ್ಕಂಥ ಯಾವ್ದಾದ್ರು ಭಕ್ತಿಗೀತೆ, ಭಾವಗೀತೆ ಹೇಳ್ತೀರಾ ಅಥವಾ ಯುಗಾದಿ ಹಬ್ಬಕ್ಕೆ ಏನಾದ್ರು ಹೊಸ ದೀಪಾವಳಿ ಹಬ್ಬಕ್ಕೆ ಏನಾದ್ರು ಹೊಸ ರೆಸಿಪಿ ಹೇಳ್ಕೊಡ್ತೀರಾ? ರೆಸಿಪಿ ಏನ್ ಹೇಳಲ್ಲ, ಸಾಂಗ್ ಹೇಳ್ತೀನಿ ಸರ್. ಹೇಳಿ ಮಾ. ದೀಪಾವಳಿ ಸಾಂಗ್ ಹೇಳ್ತೀನಿ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು, ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು, ಬೆಟ್ಟವು ನಿನ್ನದೆ, ಬಯಲು ನಿನ್ನದೆ,
ಕಬ್ಬಿಣದಲ್ಲಿ ಪ್ರೀತಿ ನೆಳಲ ಬಿಸಿಲ ಎಲ್ಲವೂ ನಿನ್ನದೆ ಇರಲಿಯೇ ಕಾರೀತಿ ಪ್ರೀತಿಯು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಆರದಿರಲಿ ಬೆಳಕು. ತುಂಬಾ ಸುಂದರವಾಗಿರ್ತಕ್ಕಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಗೀತೆ. ಸೊ ಮೈಸೂರು ಮಲ್ಲಿಗೆ ಫಿಲಂ ಸರ್ ಇದು. ಏನಂದ್ರಿ? ಮೈಸೂರು ಮಲ್ಲಿಗೆ ಫಿಲಂ. ಹೌದು ಹೌದು. ಸೊ ದೇವ್ರ ಹತ್ರ ಅದೆಷ್ಟು ಭಕ್ತ ಒಂದು ಅವಿಘ್ನವಾಗಿ ಕೇಳ್ಕೊಳ್ತಾನೆ ಅಂತ ಹೇಳಿದ್ರೆ ಡೌನ್ ಟು ಅರ್ಥ ಆಗಿ ಎಲ್ಲ ತುಂಬಿದೆ ಆ ಸಾಂಗ್ ನಲ್ಲಿ. ತುಂಬಾ ಚೆನ್ನಾಗಿದೆ ಸರ್. ಕೇಸ್ ನರಸಿಂಹ ಸ್ವಾಮಿ ಸಾಹಿತ್ಯನೇ ಹಂಗೆ. ನಿಜಮ್ಮ ನಿಜ. ತುಂಬಾ ಸುಂದರವಾಗಿರ್ತಕ್ಕಂಥ ಗೀತೆ. ಧನ್ಯವಾದಗಳಮ್ಮ. ಸೊ ಒಂದು ದೀಪಾವಳಿಗೆ ಕ್ವಶನ್ ಕೇಳಿದೆ, ಇನ್ನೊಮ್ಮೆ ಕೇಳ್ತಾ ಇದ್ದೀನಿ. ನಾನು ಮಾತನಾಡುತ್ತೇನೆ ಆದ್ರೆ ನನಗೆ ನಾಲಿಗೆ ಇಲ್ಲ, ಹಾಗಾದ್ರೆ ನಾನು ಯಾರು? ನಾನು ಮಾತನಾಡುತ್ತೇನೆ ಆದರೆ ನಾಲಿಗೆ ಇಲ್ಲ. 30 ಸೆಕೆಂಡ್ಸ್ ಮಾತ್ರ ಇರುತ್ತೆ, ಬೇಗ ಹೇಳಬೇಕು. ಅದು ಫೋನ್ ಟೆಲಿಫೋನ್ ಸರ್? ಇಲ್ಲ, ಈಗಾಗಲೇ ಅದನ್ನ ಹೇಳಿದ್ರು. ಆಕಾಶವಾಣಿ ಅಂತ ಹೇಳಿದ್ರು, ಟೆಲಿಫೋನ್ ಅಂತ ಹೇಳಿದ್ರು, ಅದ್ರ ಜೊತೆಗೆ ಮೊಬೈಲ್ ಅಂತ ಹೇಳಿದ್ರು, ಅದರ ಜೊತೆಗೆ ಇನ್ನೊಬ್ರು ಹಾವು ಅಂತ ಕೂಡ ಹೇಳಿದ್ರು. ಗಿಳಿನಾ ಸರ್? ಗಿಳಿನಾ? ಮಾತಾಡ್ತಕ್ಕಂಥ ಗಿಳಿಗಳಿದಾವಲ್ಲ? ಖಂಡಿತ ಮಾತಾಡ್ತಕ್ಕಂಥ ಗಿಳಿ ಇದೆ, ಗಿಳಿಗೆ ನಾಲ್ಗೆನೂ ಇರುತ್ತೆ. ನಾಲ್ಗೆ ಇದೆ ಇಲ್ಲ ಗೊತ್ತಿಲ್ಲ. ಗಿಳಿ ಗಿಳಿಗೆ ನಾಲ್ಗೆ ಇದೆ ಅಂದ್ರೆ ಗೊತ್ತಾಗ್ತಾ ಇಲ್ಲ ಸರ್. ಏನೇ ನೋ ಪ್ರಾಬ್ಲಮ್. ನಿಮ್ಮ ಟೈಮ್ ಕೂಡ ಮುಗ್ದಿದೆ, 30 ಸೆಕೆಂಡ್ ಆಗಿದೆ. ತೊಂದರೆ ಇಲ್ಲ, ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಉತ್ತರ ಏನು ಅಂತ ನಾನೇ ಹೇಳ್ತೀನಿ. ಓಕೆ, ಒಳ್ಳೇದಾಗ್ಲಿಮ್ಮ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಪ್ರಶ್ನೆಯಾಗಿಯೇ ಉಳಿತಾ ಇದೆ. ನಾನು ಮಾತನಾಡುತ್ತೇನೆ ಆದರೆ ನನಗೆ ನಾಲ್ಗೆ ಇಲ್ಲ. ಯಾರು ಉತ್ತರ ಹತ್ತತ್ರ ಬಂದು ನಿಂತ್ಕೊಳ್ತಾ ಇದ್ದಾರೆ. ನೋಡೋಣ ಯಾರಾದರೂ ಉತ್ತರವನ್ನು ಕೊಡ್ತಾರಾ ಅಂಥೇಳಿ. ಎಸ್, ಅದೆಲ್ಲದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಬಹುಶಃ ನಮ್ಮ ಅಜ್ಜಿ ಎಲ್ಲಮ್ಮನವ್ರು ಕರೆ ಮಾಡ್ತಿದ್ರು, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಅಮ್ಮ. ಅಮ್ಮ, ತಮಗೆ ತಮ್ಮ ಕುಟುಂಬದವ್ರು ಎಲ್ಲರೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳಮ್ಮ. ನಿಮಗೆ, ನಿಮ್ಮ ಆಯ್ನರಿಗೆ, ನಿಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳಪ್ಪ. ತುಂಬಾ ಖುಷಿ ಆಯ್ತುಮ್ಮ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಮ್ಮ? ಪ್ರಶ್ನೆ ಅಲ್ಲಿ ಇರ್ಬೋದನಪ್ಪ? ಹಲ್ಲಿನಾ? ಹಲ್ಲಿಗೂ ನಾಲ್ಗೆ ಇದೆ. ನಾಲ್ಗೆ ಇಲ್ಲ ನುಡಿತೈತೆ ಅಂತಲ್ಲ, ಅದಕ್ಕೆ ಅಂದಪ್ಪ. ಅಲ್ಲ, ಹಲ್ಲಿಗೆ ನಾಲ್ಗೆ ಇದೆ. ಹೌದು, ಅದು ಅಲ್ಲ. ಹಂಗಾರ ಪ್ರಶ್ನೆ ಯಾರಿಗೆ ತಿಳಿಯಂಗಿಲ್ಲ ಬಿಡಪ್ಪ. ಅವಾಗ ಇವಾಗ ವರ್ಷಕ್ಕೊಮ್ಮೆ ಇಂಥ ಪ್ರಶ್ನೆಗಳನ್ನ ನಮ್ಮ ಟೆಕ್ನಿಕಲ್ ಹುಡ್ಕೊಂಡ್ ಬರ್ತಾರೆ. ನಾನು ಅಲ್ಲಿ ಇರ್ಬೋದನ ಗಾಡಿ ಮಗನ ಅಂತ ನಾನ್ ತಿಳ್ಕೊಂಡಿದ್ದೆ. ಇಲ್ಲ, ಹಲ್ಲಿಗೂ ನಾಲ್ಗೆ ಇದೆ, ಹಾಗಂತ ನಾನು ಭಾವಿಸಿದ್ದೀನಿ. ಬೇಬಿ ನಾಲ್ಗೆ ಇಲ್ಲ ಅಂದ್ರೆ ಇಲ್ಲಿ ಹಲ್ಲಿ ಮಾತನಾಡಲ್ಲ, ಅದು ಲೊಚ್ಕೊಡ್ತೈತೆ ಅಷ್ಟೇ ಅಲ್ವಾ? ಇರ್ಲಿ, ತೊಂದ್ರೆ ಇಲ್ಲ. ತಿಂಡಿ ತಿಂದ್ರ? ಊಟ ಮಾಡಿದ್ರಪ್ಪ? ಅದ್ಯಾವಾಗ ಹೇಳ್ತಿ ಹೇಳಪ್ಪ, ಕಾರ್ಯಕ್ರಮ ಮುಗಿದ್ರ ಉತ್ತರನ. ಆಯ್ತಮ್ಮ, ಆಯ್ತು, ಹೇಳ್ತೀನಿ. ತಿಂಡಿ ತಿಂದ್ರ? ಊಟ ಮಾಡಿದ್ರ? ತಿಂಡಿ ಮಾಡಿದ್ವಪ್ಪ. ದೋಸೆ ಮಂಡಕ್ಕಿ ಅಂದ್ರೆ ನನಗೆ ಬಹಳ ಮಿಸ್ ಮಾಡ್ಕೊಳ್ತೀನಿ. ದೋಸೆ ಮಂಡಕ್ಕಿ ಹಂಗ ಅಂತಕಂತ ಅಲ್ಲೇ ಯಾರ ಮನೆಗೆ ಬರ್ಬೇಡ ನೀನು. ಅಲ್ಲ, ನನಗೇನು ಅಂದ್ರೆ ಅದರಲ್ಲೂ ಕಿಡ ಹಳ್ಳಿ ಕಡೆ ದೋಸೆ ಮಂಡಕ್ಕಿ ಮಾಡ್ತಾರಲ್ಲ, ಬಹಳ ಚೆನ್ನಾಗಿರುತ್ತೆ. ಅದ್ರಲ್ಲೂ ಅವರು ಇಷ್ಟು ದೊಡ್ಡ ದೊಡ್ಡ ಮೆಣಸಿನ್ಕಾಯಿ ಹಾಕಿ ಕೊಟ್ರು ಅಂದ್ರೆ ಅಬ್ಬಾ ಸ್ವರ್ಗ. ಬರೋಣ. ಅಲ್ಲ ಇರಪ್ಪ, ಬಾಯ ನೀರ್ ಬರ್ತಾವ ಅಂತ ಯಾರ ಮನೆಗೆ ಹೋಗ್ತಾರ, ನಮಗೆ ಕೊಡಲ್ಲ ಅಂತಿ. ಅಲ್ಲೇ ಎಲ್ಲರೂ ಮಾತಾಡ್ಬಿಡು. ಇಲ್ಲ ಇಲ್ಲ, ಖಂಡಿತ ಬರ್ತೀನಿ. ಒಂದ್ ದಿವಸ ಬಹಳ ಇದಾವ ನಂಗೆ ತಿನ್ಬೇಕು ಅಂತ ಆಸೆ. ದೋಸೆ ಮಂಡಕ್ಕಿ ಹಳ್ಳಿ ಕಡೆ ರೊಟ್ಟಿ ಮುಳುಗಾಯಿ ಎಣ್ಗಾಯಿ ಮಾಡ್ತಿರಲ್ಲ, ಅದಂತೂ ಬ್ರಹ್ಮಾಂಡ ಆಗಿರುತ್ತೆ ತಿನ್ನಕ್ಕೆ. ಆದ್ರೆ ಯಾವಾಗ ಯೋಗ ಇದೆಯೋ ಗೊತ್ತಿಲ್ಲ. ಯೋಗ ಯಾವಾಗ ಐತಾ ಸದ್ಗುರುನಾಥ್ ಯಾವಾಗ ನಡೆಸ್ತಾಳಪ್ಪ. ಖಂಡಿತಮ್ಮ, ಖಂಡಿತ. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ. ನಿಮ್ಮನ್ನೆಲ್ಲ ನೋಡೋಕೋಸ್ಕರ ಒಂದ್ಸಲ ಬರ್ತೀನಿ. ಭಗವಂತನ ಆಶೀರ್ವಾದ. ಇವತ್ತು ಬಸವಣ್ಣ ಕಂಡಂಗ್ ಕಾಣ್ತೀಯಪ್ಪ. ಆಗ್ಲಿಮ್ಮ, ನಿಮ್ಮೆಲ್ಲರ ಆಶೀರ್ವಾದ ಹಿಂಗೆ ಇರ್ಲಿಮ್ಮ. ಆಗ್ಲಪ್ಪ, ಇವತ್ತು ಸೋಮವಾರ. ಹೌನಮ್ಮ, ಒಳ್ಳೇದಾಗ್ಲಿಮ್ಮ. ಬಸವಣ್ಣವ್ರ ಕಂಡಂಗ್ ಕಾಣ್ತೀಯಪ್ಪ, ಒಳ್ಳೇದಾಗ್ಲಿ. ಆಗ್ಲಿಮ್ಮ, ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ. ಮತ್ತೊಮ್ಮೆ ಎಲ್ಲರೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ. ಭಗವಂತನ ಆಶೀರ್ವಾದ, ಬಸವಣ್ಣ ಆಶೀರ್ವಾದ ಇರ್ಲಪ್ಪ ನಿನ್ ಮೇಲೆ. ಆಗ್ಲಿಮ್ಮ, ಆಗ್ಲಿ. ತುಂಬಾ ಖುಷಿ ಆಯ್ತಮ್ಮ. ಒಳ್ಳೇದಾಗ್ಲಿಮ್ಮ. ನಮಸ್ಕಾರಮ್ಮ. ಸರಿಯಪ್ಪ. ನಮಸ್ತೆ. ನಮಸ್ತೆ.
ಎಸ್ ವೀಕ್ಷಕರೇ, ಸೊ ಪ್ರಶ್ನೆಯಾಗಿ ಉಳಿದಿದೆ. ನೋಡೋಣ ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ಬಹುಶಃ ಮತ್ತೊಮ್ಮೆ ವಿನಯ್ ಅವರ ಕರೆ ಮಾಡ್ತಿದ್ದಾರೆ. ಎಸ್, ಕೇಳ್ಬೇಡ. ಹೇಳಿ ವಿನಯ್ ಜಿ. ನದಿನಾ? ನದಿ ಯಾವಾಗಿಂದ ಮಾತಾಡಕ್ ಶುರು ಮಾಡ್ತು ಸರ್? ಸೌಂಡ್ ಬರುತ್ತಲ್ಲ ಸರ್? ಸೌಂಡ್ ಬರುತ್ತೆ. ನಾನು ಹೇಳ್ತಾ ಇರೋದು ಮಾತನಾಡುತ್ತೇನೆ ಅಂತ. ಓಕೆ, ನೋ ಪ್ರಾಬ್ಲಮ್. ಕಾರ್ಯಕ್ರಮ ನೋಡ್ತಾ ಇರಿ, ನಾನೇ ಹೇಳ್ತೀನಿ. ಓಕೆ, ಯಾರಾದ್ರೂ ಹೇಳ್ತಾರ ನೋಡೋಣ ಇನ್ನ. ನಾನು ಆಗ್ಲೇ ಹೇಳಿದೆ, ಎಲ್ಲರೂ ಉತ್ತರ ಹೇಳ್ತಕ್ಕಂಥದ್ದು ಸರಿಯಾಗಿದೆ, ಆದ್ರೆ ಆಲ್ಮೋಸ್ಟ್ ಹತ್ತತ್ರ ಇದ್ದಾರೆ. ಬಟ್ ಎಕ್ಸಾಕ್ಟ್ ಆಗಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಉತ್ತರ ಯಾರು ಹೇಳ್ತಾ ಇಲ್ಲ ಅಷ್ಟೇ. ಎಲ್ಲರೂ ಹತ್ತತ್ರ ಇದ್ದಾರೆ. ಆಕಾಶವಾಣಿ ಅಂತ ಹೇಳಿದ್ರು, ಮೊಬೈಲ್ ಅಂತ ಹೇಳಿದ್ರು, ಆಮೇಲೆ ಇನ್ನು ಏನೇನು ಹತ್ತತ್ರ ಇರ್ತಕ್ಕಂಥ ಉತ್ತರಗಳನ್ನೇ ಹೇಳಿದ್ರು ಎಲ್ರು. ನೋಡೋಣ. ಫೋಟೋ ಕಳಿಸಿ, ಇವತ್ತೇ ಕಳಿಸಿ, ನಾಳೆ ಪ್ರಸಾರ ಮಾಡುವ. ಕಳಿಸಿ ಸರ್, ಕಳಿಸಿ. ಆಲ್ ದ ವೆರಿ ಬೆಸ್ಟ್. ಅಡ್ವಾನ್ಸ್ ಆಗಿ ನಿಮ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ವಿಡಿಯೋ ಪ್ರಸಾರ ಆಗಲ್ಲ ಸರ್, ಬೇಜಾರಾಗಬೇಡಿ. ಫೋಟೋ ಅಂತೂ ಖಂಡಿತ ಪ್ರಸಾರ ಮಾಡ್ತೀನಿ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ತಿಳಿಸೋದಕ್ಕಿಂತ ಮುಂಚೆ ದೀಪಾವಳಿ ಪಟಾಕಿ ಹೊಡೆಯೋರ ಬಗ್ಗೆ ಒಂದಷ್ಟು ಮೆಸೇಜನ್ನು ಕೊಟ್ಬಿಡೋಕ್ಕಾಗಿದೆ. ಏನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ಇರಲಿ, ಅವ್ರ ಜೊತೆ ಮಾತಾಡ್ತಾ ಇನ್ನೊಂದು ವಿಚಾರವನ್ನು ಮಾತಾಡೋಣ. ಬಹುಶಃ ನಮ್ಮ ಸುಧಾ ಮೇಡಮ್ ಅವರು. ನಮಸ್ತೆ ದಾವಣಗೆರೆ. ನಮಸ್ತೆ ಸುಧಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ನಾನು ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಊಟ ಆಯ್ತಾ? ತಿಂಡಿ ಆಯ್ತು ಸರ್, ಪಲಾವ್ ಮಾಡಿದ್ದೀವಿ ಸರ್. ಓಕೆ, ಪಲಾವ್, ಸೂಪರ್. ಹೇಳಿಮ್ಮ, ಯಾರ್ಯಾರಿಗೆಲ್ಲ ಶುಭಾಶಯ ಹೇಳಬೇಕು ಇವತ್ತು ದೀಪಾವಳಿಯ ಎಣ್ಣೆ ಸ್ನಾನ ವಿಶೇಷವಾಗಿ? ನಾಡಿನ ಜನತೆಗೆಲ್ಲರಿಗೂ ಹಾಗೂ ನಿಮಗೂ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಧನ್ಯವಾದಗಳಮ್ಮ. ನಿಮಗೂ ಕೂಡ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ವಿಶೇಷವಾಗಿರ್ತಕ್ಕ ದೀಪಾವಳಿಗೆ ವಿಶೇಷವಾಗಿ ಮಾಡ್ಬೋದಂತ ಕುರುಕುಲು ತಿಂಡಿ ಅಥವಾ ವಿಶೇಷ ಸಿಹಿ ಅಡಿಗೆ ನೈವೇದ್ಯಕ್ಕೆ, ಅಥವಾ ಮಕ್ಕಳಿಗೆ ಇಷ್ಟ ಆಗ್ತಕ್ಕಂಥ ಸಿಹಿ ಅಡಿಗೆ, ಭಕ್ತಿಗೆ. ಆಯ್ತಾಯ್ತು, ಹೇಳಿ ಮಾ. ಬಂದು ಕರೆಯುವೆ ಆಧಾರ ಎಂದು ವರ ನೀಡಿಸಲವೋ ಬಂದು ಗುರುವರನೇ ಬಳಿ ಸೇರಿ ಎಂದು ಗುರುವರನೇ ಬಳಿ ಸೇರಿ ಎಂದು ಬೇರಿಲ್ಲ ಎನ್ನಯ ಬಂದು ಕರೆಯುವೆಯಾದರ ಎಂದು ವರ ನೀಡಿಸಲವೋ ಬಂದು ಗುರುವರನೇ ಬಳಿ ಸೇರಿ ಎಂದು ಮಡಿಲನ್ನೇ ಸೇರುವೆ ನಾನು ಬಿಡಿಸಯ್ಯ ಬಂದವ ನೀನು ಕಡೆಗಣ್ಣು ಸಾಕಿನ್ನೊಬ್ಬನು ನಡೆಸಯ್ಯ ಮರೆಯುವೆಯೇನೋ ನಡೆಸಯ್ಯ ಮರೆಯುವೆಯೇನೋ ಮನ ಬಿಚ್ಚಿ ಬೇಡುವೆ ದೇವಾ ನಿನ್ನಲ್ಲೇ ಶರಣಾಗಿ ದೇವಾ ತನು ಕುಗ್ಗಿ ಬಾಡುವೆ ದೇವಾ ನಂದಿಸಿ ಕಳೆಯನ್ನ ನೋವಾ ನಂದಿಸಿ ಕಳೆಯನ್ನ ನೋವಾ ಬೇರೆಲ್ಲ ಎನ್ನಯ ಬಂದು ಕರೆಯುವೆಯಾದರ ಎಂದು ವರ ನೀಡಿಸಲವೋ ಬಂದು ಗುರುವರನೇ ಬಳಿ ಸೇರಿ ಎಂದು ಗುರುವರನೇ ಬಳಿ ಸೇರಿ ಎಂದು ಗುರುವರನೇ ಬಳಿ ಸೇರಿ ಎಂದು. ಆಯ್ತು ಸರ್, ಧನ್ಯವಾದಗಳಮ್ಮ. ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದಿರಿ. ಹೇಳಿಮ್ಮ, ಯಾವುದಾದ್ರೂ ಹೊಸ ರೆಸಿಪಿ ಹೇಳ್ಕೊಡಕ್ಕೆ ಇಷ್ಟಪಡ್ತೀರಾ? ಹೇಳ್ತೀನಿ ಸರ್. ಒಂದು ಬೌಲಲ್ಲಿ ಸರ್, ಒಂದು ಬೌಲ್ ಅಂದ್ರೂ ಒಂದು ಲೋಟ ಆಗಿರ್ಬೋದು ಸರ್. ಒಂದು 1/4 ಲೀಟರ್ ಹಿಡಿಯುತ್ತಲ್ಲ ಸರ್ ಲೋಟ, ಅಷ್ಟು ಲೋಟದಿಂದ ಒಂದು ಲೋಟ ಅವಲಕ್ಕಿ ನೆನೆ ಹಾಕ್ಬೇಕು ಸರ್, ದಪ್ಪ ಅವಲಕ್ಕಿ.
ನೆನಾಕ್ಬಿಟ್ಟು ಒಂದು ಅರ್ಧ ತಾಸು 10 ನಿಮಿಷ ನೆನೆಸ್ಬೇಕು ಸರ್ ಅದನ್ನ ನೆನ್ಸಿ ನೀರೆಲ್ಲ ಬಸ್ತು ಅದನ್ನ ಆರ್ಬಿಡ್ಬೇಕು ಸರ್. ಅದೆಲ್ಲ ಪೂರ್ತಿ ನೀರು ಎಲ್ಲ ಹೀರ್ಕೊಂಡಿದ್ಮೇಲೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಒಲೆ ಮೇಲೆ ಎಣ್ಣೆ ಇಡ್ಬೇಕು ಸರ್. ಎಣ್ಣೆ ಇಟ್ಟು ಅದೆಲ್ಲ ಒಂದ್ ಸ್ವಲ್ಪ ಎಣ್ಣೆ ಕಾದಿದ್ಮೇಲೆ ಅದಕ್ಕೆ 1 ಲೋಟದಷ್ಟು ವಡೆ ಹಿಟ್ಟು ಹಾಕ್ಬೇಕು ಸರ್. ಹಸಿ ಕಡ್ಲೆ ಹಿಟ್ಟು ಸ್ವಲ್ಪ ಖಾರ ಪುಡಿ, ಚೂರು ಸೋಡಾ, ಆಮೇಲೆ ಇದು ಸರ್ ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕ್ಬೇಕು ಅದಕ್ಕೆ. ಹಾಕಿ ಅದನ್ನ ಸಮರಸ ಮಾಡಬೇಕು ಸರ್. ಚೆನ್ನಾಗಿ ಕೈಯಾಡಿ ಅದೆಲ್ಲ ಫುಲ್ ತಣ್ಣಗಾದ್ಮೇಲೆ ಇದು ಅವಲಕ್ಕಿಯನ್ನ ನೆಂದಿರೋದಿರುತ್ತಲ್ಲ ಸರ್, ಅದನ್ನ ಅದಕ್ಕೆ ಹಾಕಿ ಕೈಯಾಡ್ಬೇಕು ಸರ್. ಚೆನ್ನಾಗಿ ಕೈಯಾಡ್ಕೊಂಡು ಅದನ್ನ ಗಟ್ಟಿ ಮಾಡ್ಕೋಬೇಕು ಸರ್. ವಡೆ ಹಿಟ್ಟಿನ ಆಕಾರಕ್ಕೆ ಮಾಡ್ಕೋಬೇಕು. ಅಂದ್ರೆ ತೀರಾ ಮಿದುವಲ್ಲ, ತೀರಾ ಗಟ್ಟಿನೂ ಅಲ್ಲ, ಒಂದು ಅವನಿಗೆ ಉಂಡೆ ಆಕಾರ ಮಾಡಂಗೆ ಮಾಡ್ಕೋಬೇಕು ಸರ್. ಮಾಡ್ಕೊಂಡ್ಬಿಟ್ಟು ಒಂದ್ ಸಣ್ಣ ಸಣ್ಣ ಉಂಡೆ, ಈ ಜಾಮೂನ್ ಮಾಡ್ತೀವಲ್ಲ ಸರ್ ಅದಕ್ಕಿಂತ ಸ್ವಲ್ಪ ದೊಡ್ಡದ ಆಕಾರದ್ದು ಉಂಡೆ ಮಾಡ್ಕೊಂಡ್ಬಿಟ್ಟು ಅದನ್ನ ಒಂದು ಪ್ಲಾಸ್ಟಿಕ್ ಹಾಳೆಗೆ ಎಣ್ಣೆ ಹಚ್ಬಿಟ್ಟು ಅದನ್ನ ಇಟ್ಬಿಟ್ಟು ಆ ಉಂಡೆನ ಇಟ್ಟು ಒಂದು ಮುಚ್ಚಳದಲ್ಲಿ, ರೌಂಡ್ ಮುಚ್ಚಳದಲ್ಲಿ ಅದನ್ನ ಇದು ಮಾಡ್ಬೇಕು ಸರ್, ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿದ್ರೆ ಅದು ಸ್ವಲ್ಪ ತೀರಾ ತೆಳ್ಳಗೂ ಅಲ್ಲ, ತೀರಾ ದಪ್ಪನೂ ಅಲ್ಲ ಅನ್ನಂಗೆ ಬರುತ್ತೆ ಸರ್. ನಿಪ್ಪಿಟ್ಟು ಸರ್ ಅದು. ಅದಕ್ಕೆ ಸ್ವಲ್ಪ ಶೇಂಗಾನು ಹುರಿದು ಹಾಕೋಬಹುದು, ಆಮೇಲೆ ಸ್ವಲ್ಪ ಕಡ್ಲೆನೂ ಮಿಕ್ಸ್ ಮಾಡ್ಕೋಬಹುದು ಸರ್. ಅದಕ್ಕೆ ಮಾಡ್ಕೊಂಡು ಅದನ್ನ ಆ ಹಿಟ್ಟನ್ನ ಹದ ಮಾಡ್ಕೊಂಡು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಸಮರಸ ಮಾಡ್ಕೊಂಡು ಉಂಡೆ ಆಕಾರಕ್ಕೆ ಮಾಡ್ಬೇಕು ಸರ್. ಓಕೆ, ಆಮೇಲೆ ಎಣ್ಣೆಲಿ ಕರಿಬೇಕಾ ಇದನ್ನ? ಹ್ಞೂ ಸರ್, ಕರಿಬೇಕು ಸರ್. ನಿಪ್ಪಟ್ಟು ಸರ್ ಅದು. ಆಂಬೋಡೆ ತರನೇ ಬರುತ್ತಲ್ವಾ ಹೆಚ್ಚು ಕಡಿಮೆ? ಇಲ್ಲ ಸರ್, ಅದು ನಿಪ್ಪಟ್ಟು ಆಗುತ್ತೆ ಸರ್. ಅವಲಕ್ಕಿ ಹಾಕಿರ್ತೀವಲ್ಲ ಸರ್, ನಿಪ್ಪಟ್ಟಾಗತ್ತೆ. ಹ್ಞೂ ಸರ್, ನಿಪ್ಪಟ್ಟು ಆಗುತ್ತೆ ಸರ್. ದಿಢೀರ್ನು ಮಾಡ್ಕೋಬಹುದು ಸರ್ ಆ ಥರ. ಓಕೆ ಓಕೆ ಓಕೆ. ಸೊ ಮಕ್ಕಳಿಗೆ ಹೊರಗಡೆ ಏನೇನೋ ತಿನ್ಸೋ ಬದಲು ಈ ರೀತಿ ಒಂದು ಸ್ಪೆಷಲ್ ಆಗಿ ಈಗ ನಿಪ್ಪಟ್ಟು ಮಾಡಿ ತಿನ್ನಿಸ್ಬೋದು. ತಗೊಂಡೋಗಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಮನೆಯಲ್ಲಿ ಈಗ ಚಳಿಗಾಲದಲ್ಲಿ ತಿನ್ನಕ್ಕೆ ಮಾಡಕ್ಕೆ, ಬೇಸಿಗೆಗಾಲದಲ್ಲಿ ಹುಡುಗರಿಗೆಲ್ಲ ಚೆನ್ನಾಗಿರುತ್ತೆ ಸರ್. ಓಕೆ ಓಕೆ. ಸೊ ಯಾರೆಲ್ಲ ವೀಕ್ಷಕರು ಇದೆ ಒಂದು ಹೊಸ ರೆಸಿಪಿ ನಿಪ್ಪಟ್ಟನ್ನು ಈ ರೀತಿಯಾಗಿ ಕೂಡ ಮಾಡ್ಬೋದು, ಪ್ರಯತ್ನವನ್ನು ಮಾಡಿ. ಓಕೆನಾ? ಹ್ಞೂ ಸರ್. ಯಾ, ಒಳ್ಳೆದಾಗ್ಲಿಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಪ್ರಶ್ನೆ ಕೇಳಿದ್ದೆ, ಉತ್ತರ ಏನಾದರೂ ಗೊತ್ತಿದೆಯಾ? ಹೇಳ್ರಿ ಸರ್. ಯಾವುದು? ನಾನು ಮಾತನಾಡುತ್ತೇನೆ ಆದರೆ ನನಗೆ ನಾಲಿಗೆ ಇಲ್ಲ. ಸರ್ ಇದು ಗಿಳಿ ಇರ್ಬೇಕು ಸರ್. ಗಿಳಿ ಕೂಡ ಆಗಲೇ ಒಬ್ರು ಹೇಳಿದ್ರು. ಏನಿಯೋ ಗಿಳಿ ಕೂಡ ನಾಲ್ಗೆ ಇದೆ. ಓಕೆ, ನೋ ಪ್ರಾಬ್ಲಮ್. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಹೇಳ್ತಾರೆ ಅಂತ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ. ಮತ್ತೊಮ್ಮೆ ನಿಮಗೆ, ನಿಮ್ಮ ಕುಟುಂಬದವರು ಎಲ್ಲರೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಪ್ರಶ್ನೆಗೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ. ಅದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಮತ್ತೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಮೊದಲು, ಇಲ್ಲಾಂದ್ರೆ ಕಾಲ್ ಕಟ್ ಆಗ್ಬಿಡತ್ತೆ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಆಗಿದೆಯಾ? ಹ್ಞೂ ಸರ್, ಮ್ಯೂಟ್ ಆಗಿದೆ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ದೀಪಾವಳಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಸರ್. ಧನ್ಯವಾದಗಳು. ನಿಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಹರಿಹರ ತಾಲೂಕು ಸರ್. ಹರಿಹರ ತಾಲೂಕು. ಯಾವ ಊರು? ಊರಿಗೆ ಹೆಸರಿಲ್ವಾ? ಊರು ಹರಳಹಳ್ಳಿ. ಏನಂದ್ರಿ? ಹರಳಹಳ್ಳಿ. ಹರಳಹಳ್ಳಿ. ಹರಿಹರ ತಾಲೂಕು ಹರಳಹಳ್ಳಿನಾ? ಓಕೆ, ಒಳ್ಳೇದಾಗ್ಲಿ. ಮಳೆ ಬಂದಿದೆ ನಿನ್ನೆ? ಹ್ಞೂ ಸರ್, ಬರ್ತಿ ಮಳೆಯಲ್ಲಿ. ಬರ್ತಿ ಮಳೆ. ಓಕೆ, ಒಳ್ಳೇದಾಗ್ಲಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್, ನಿಮಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳಮ್ಮ. ನಿಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾರಮ್ಮ. ಒಳ್ಳೇದಾಗ್ಲಿ. ನಮಸ್ಕಾರಮ್ಮ. ಹ್ಞೂ ಸರಿ. ನಮಸ್ತೆ. ಆ ವರ್ಣದೇವನಿಗೆ ಏನು ಕೋಪ ಇತ್ತೋ ಏನೋ ಗೊತ್ತಿಲ್ಲ. ಮಳೆ ಬರುತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ವಿ. ನಿನ್ನೆ ಸಿಕ್ಕಾಪಟ್ಟೆ ಹೆಚ್ಚು ಕಡಿಮೆ 1.5-2 ಗಂಟೆ ದಾವಣಗೆರೆ ಸುತ್ತಮುತ್ತ ಎಲ್ಲ ಕಡೆ ಒಳ್ಳೆ ಮಳೆ ಬಂದ್ಬಿಟ್ಟಿದೆ. ನನಗೆ ಬೇಜಾರಾಗ್ತಾ ಇರ್ತಕ್ಕಂಥದ್ದು ಏನಂದರೆ, ಪಾಪ ನಮ್ಮೆಲ್ಲ ರೈತರು ಅದೇನು ಬಾಳೆ ಕಂಬಗಳನ್ನು, ಹಣ್ಣು ಹಂಪಲು, ಹೂವು ಇತ್ಯಾದಿಗಳನ್ನು ತೆಗೆದುಕೊಂಡು ನಿನ್ನೆ ಮಾರ್ಕೆಟಿಗೆ ಸಂಜೆಯಿಂದನೇ ಬಂದು ಕೂತ್ಕೊಂಡಿದ್ರು. ಆದರೆ ಪಾಪ ಅದೆಷ್ಟು ಮಟ್ಟಿಗೆ ವ್ಯಾಪಾರ ಆಯಿತು, ಎಷ್ಟು ಲಾಸ್ ಮಾಡಿಕೊಂಡ್ರು ಗೊತ್ತಿಲ್ಲ.
ಮಳೆ ಇನ್ನೂ ಹೆಚ್ಚು ಕಡಿಮೆ 10 ದಿವಸಗಳ ಕಾಲ ಬರುತ್ತೆ. ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ, ದಯವಿಟ್ಟು ಈ ಒಂದು 3-4 ದಿವಸ ಹಬ್ಬಕ್ಕೆ ಆ ರೈತರು ಒಂಚೂರು ವ್ಯಾಪಾರ ಮಾಡ್ಕೊಳೋವ್ರಿಗೂ ಒಂಚೂರು ಬಿಡು ಕೊಡಪ್ಪ. ಏಕೆಂದರೆ ವರ್ಷ ಪೂರ್ತಿ ಕಾಯ್ತಾ ಇರ್ತಾರೆ. ದಸರಾಗೆ ವ್ಯಾಪಾರ ಮಾಡ್ಕೋಬೇಕು, ದೀಪಾವಳಿಗೆ, ಇನ್ನೊಂದು ಗಣಪತಿ ಹಬ್ಬಕ್ಕೆ ವ್ಯಾಪಾರ ಮಾಡ್ಕೊಂಡು ಒಂದು ಸ್ವಲ್ಪ ಕಾಸು ಮಾಡ್ಕೋಬೇಕು, ಮಕ್ಕಳು ಮರಿಗೆ ವಿದ್ಯಾಭ್ಯಾಸಕ್ಕೆ, ಅದಕ್ಕೆ ಇನ್ನೊಂದಕ್ಕೆ ಏನೇನೋ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಇದ್ದಕ್ಕಿದ್ದಾಗೆ ಸಂಜೆ ಹೊತ್ತಲ್ಲಿ ಒಳ್ಳೆ ವ್ಯಾಪಾರದ ಹೊತ್ತಲ್ಲಿ ನೀನು ಇದ್ದಕ್ಕಿದ್ದಂಗೆ 2-3 ಗಂಟೆ ನಾನ್ ಸ್ಟಾಪ್ ಬಂದುಬಿಟ್ರೆ ಪಾಪ ಅವ್ರ ಗತಿ ಏನು? ದಯವಿಟ್ಟು ಅರ್ಥ ಮಾಡ್ಕೋ ವರುಣದೇವ. ಬರಬೇಡ ಅಂತ ಹೇಳಲ್ಲ, ಒಂದು 4 ದಿವಸ ಹಬ್ಬ ಮುಗಿದ್ಮೇಲೆ ಬಾರಪ್ಪ, ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ಹಲೋ, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ನಮಸ್ಕಾರ ಸರ್. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು? ಇಲ್ಲಿ ಅವ್ರಿಗೆರೆಯಿಂದ ಕಿಲಮ್ಮ ಅಂತ. ಅವ್ರಿಗೆರೆ. ಹಾ, ಓಕೆ ಅಮ್ಮ, ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ನಿಮ್ಗೆ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಿಂಡಿ ತಿಂದ್ರಾ? ನೀವು ಇದು ಹೇಳಿದ್ರಲ್ಲ ಫಸ್ಟ್, ಅದು ಫೋನ್ ಅಂತೀನಿ. ಫೋನಾ? ಓಕೆ, ಫೋನ್ ಎಲ್ಲ ಮಾತಾಡ್ತಾ ಐತಿ. ಫೋನ್ ಅಂತ ಈಗ ಆಲ್ರೆಡಿ ತುಂಬಾ ಜನ ಹೇಳಿದ್ರಮ್ಮ. ಸೊ ಫೋನು ಒಂದ್ ಅರ್ಥದಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ, ಆದ್ರೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಬೇರೆ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಏನೇ ಕರೆ ಮಾಡಿದ್ದಕ್ಕೆ, ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸೊ ಉತ್ತರ ಬೇರೆನೇ ಇದೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನೇ ಹೇಳ್ತೀನಿ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ. ಇನ್ನೊಂದು ಪ್ರಶ್ನೆ ಹೇಳ್ತಾರೆ ಸರ್. ಏನಂದ್ರಿ? ಅಲ್ಲ ಸರ್, ಹಾ ಹೇಳಿಪ್ಪ. ಪ್ರಶ್ನೆ. ಹಾ ಕೇಳಿಪ್ಪ. ಇಡೀ ಭೂಮಿಯಲ್ಲಿ ಅತಿ ಚಿಕ್ಕ ದೇಶ ಯಾವುದು? ಇಡೀ ಭೂಮಿಯಲ್ಲಿ ಅತಿ ಚಿಕ್ಕ ದೇಶ ಯಾವುದನಾ? ಬಹುಶಃ ನೇಪಾಳ ಇರಬೇಕು ಅಂತ ಅನ್ಸುತ್ತಪ್ಪ. ಅಲ್ಲ ಸರ್. ಅಲ್ವಾ? ಅದು ಬಹಳ ಚಿಕ್ಕದಿದೆ. ಅದಕ್ಕಿಂತ ಚಿಕ್ಕದಿದೆಯಾ? ವ್ಯಾಟಿಕನ್ ಸಿಟಿನಾ? ಓಕೆ ಓಕೆ ಓಕೆ, ಥ್ಯಾಂಕ್ ಯು ಪಾ ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿಪ್ಪ, ಥ್ಯಾಂಕ್ ಯು, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಭೂಮಿ ಮೇಲೆ ಇರ್ತಕ್ಕಂಥ ಅತಿ ಚಿಕ್ಕ ದೇಶಗಳಲ್ಲಿ ನೇಪಾಳ ಕೂಡ ಬಂದು, ಬಟ್ ಆ್ಯಕ್ಚುಲಿ ವ್ಯಾಟಿಕನ್ ಸಿಟಿ ಬಂದ್ಬಿಟ್ಟು ತುಂಬಾ ಚಿಕ್ಕದಿದೆ. ಹಾಗಾಗಿ ನಮ್ಮ ಒಂದು ಭೂಗೋಳದಲ್ಲಿ ಅಥವಾ ಭೂಮಿ ಮೇಲೆ ಇರ್ತಕ್ಕಂಥ ದೇಶಗಳಲ್ಲಿ ಅತಿ ಚಿಕ್ಕ ದೇಶ ಅಂತ ಹೇಳಿದ್ರೆ ಈ ಒಂದು ವ್ಯಾಟಿಕನ್ ಸಿಟಿ. ಬನ್ನಿ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಹೇಳಿ, ತಮ್ಮ ಹೆಸರು? ಸುರೇಶ್. ಓಕೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ದಾವಣಗೆರೆ ತಾಲೂಕು, ಹೊನ್ನಾಳಿ ತಾಲೂಕು, ಬನ್ನಿಗುಡಿ. ಓಕೆ ಸರ್, ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಧನ್ಯವಾದಗಳು ಸರ್, ನಿಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ತಿಂಡಿ ಆಯ್ತಾ? ಆಯ್ತು ಸರ್, ನಿಮ್ದು? ಓಕೆ, ನಮ್ದು ಇಲ್ಲ, ಇನ್ಮೇಲೆ ಮಾಡಬೇಕು. ಹೇಳಿ ಸರ್, ಮಳೆ ಎಲ್ಲ ಆಗಿದೆ ನಿನ್ನೆ ಊರಲ್ಲಿ? ತುಂಬಾ ಮಳೆ ಸರ್, ನಿನ್ನೆ ಸಾಯಂಕಾಲ 4:30-5 ಗಂಟೆಯಿಂದ ಸ್ಟಾರ್ಟ್ ಆಯ್ತು. ತುಂಬಾ ಮಳೆ ಸರ್. ನಿಮ್ ಕಡೆ? ನಮ್ಮ ಕಡೆ ತುಂಬಾ ಚೆನ್ನಾಗಿದೆ. ಈಗ ನಿಮ್ಗೆ ಆ ಕಡೆ ಎಲ್ಲ ಮಳೆ ಅವಶ್ಯಕತೆ ಇತ್ತಾ? ಹಿಂದ್ಗಡೆಯಿಂದ ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಒಂಚೂರು ಹೊರಗಡೆ ಬಂದು ಮಾತಾಡ್ತೀರಾ? ಹ್ಞೂ ಸರ್, ಹೊರಗಡೆ ಬಂದಿದ್ದೀನಿ. ಓಕೆ, ಅಲ್ಲಿ ಮಳೆ ಅವಶ್ಯಕತೆ ಇತ್ತಾ ಕೇಳ್ತಾ ಇದ್ದೀನಿ. ಇಲ್ಲ ಸರ್, ಮಳೆ ಅವಶ್ಯಕತೆ ಏನಿಲ್ಲ, ಸುಮ್ಮನೆ ಬೆಳೆ ಎಲ್ಲ ಹಾಳಾಗ್ತಿದೆ ಸರ್. ಓಕೆ, ಬಟ್ ಕೆಲವೊಂದ್ ಕಡೆ ಈ ರಾಗಿ ಮೆಕ್ಕೆಜೋಳ ಬೆಳೆದವ್ರಿಗೆಲ್ಲ ಮಳೆ ಅವಶ್ಯಕತೆ ಇತ್ತು ಅಂತ ಹೇಳ್ತಿದ್ರು. ಇಲ್ಲ ಸರ್, ಜೋಳಕ್ಕೂ ಇವಾಗ ಬಂದ್ರೆ ಮಳೆ ಎಲ್ಲ ಬೆಳೆ ಎಲ್ಲ ಹಾಳಾಗ್ತಿದೆ ಸರ್. ಬಟ್ ರಾಗಿಗೆ ಬೇಕಿತ್ತಾ? ರಾಗಿಗೆ ಅಲ್ಪ ಸ್ವಲ್ಪ ಬೇಕು ಸರ್, ಇಂಥ ಮಳೆ ಏನ್ ಬೇಕಾಯ್ತಿಲ್ಲ ಸರ್. ಅಂದ್ರೆ ಇವಾಗ ಹೆಚ್ಚು ಕಡಿಮೆ ಫಸಲುಗಳೆಲ್ಲ ಹಾಳಾಗೋ ಮಟ್ಟಕ್ಕೆ ಮಳೆ ಬಂದ್ಬಿಡ್ತಾಂಗಿದ್ರೆ? ಹ್ಞೂ ಸರ್. ಓಕೆ ಓಕೆ ಓಕೆ, ನಿಮ್ದು ಬೇಸಾಯನೇ ಮಾಡೋದಾ ಅಥವಾ ಬೇರೆ ಏನಾದ್ರು? ಹ್ಞೂ ಸರ್, ಭತ್ತ. ಓಕೆ ಓಕೆ, ಈ ತುಂಬಾ ಜನ ನಿನ್ನೆ ನಮ್ಮ ದಾವಣಗೆರೆಗೆ ಹೆಚ್ಚು ಕಡಿಮೆ ತುಂಬಾ ಜನ ಈ ಟ್ರ್ಯಾಕ್ಟರ್ ಗಂಟ್ಲೆ ಈ ಬಾಳೆಕಂಬ, ಅದ್ರ ಜೊತೆಗೆ ಈ ಒಂದು ಕೊಂಚದ ಗಿಡ, ಸಾಕಷ್ಟು ಸಾಮಾನುಗಳನ್ನ ತೊಗೊಂಬಂದಿದ್ರು, ಹೂವು ಹಣ್ಣುಗಳನ್ನೆಲ್ಲ. ಪಾಪ ತುಂಬಾ ತೊಂದರೆ ಆಗಿದೆ, ನಂಗಂತೂ ತುಂಬಾ ಬೇಜಾರಾಯ್ತು. ತುಂಬಾ ಬೇಜಾರಾಯ್ತು, ಮತ್ತೆ ಎಲ್ಲ ಹೂವು ಎಲ್ಲ ಮೈಗೆಲ್ಲ ಹಾಳಾಗೋದು. ಹೌದು ಹೌದು, ಈ ವರ್ಣದೇವನಿಗೆ ಯಾಕೆ ಇಂತ ಹೊಟ್ಟೆ ಉರಿ ಅಂತಕೊಂಡು ಬೈಕೊಂಡೆ ನಾನು ಕೂಡ. ಪಾಪ ಬಾ ಅಂದಾಗ ಬರಲ್ಲ,
ಈಗ ಏನು 2 ದಿವಸಕ್ಕೆ 3 ದಿವಸಕ್ಕೆ ಹಬ್ಬಕ್ಕೆ ಪಾಪ ಮಾರ್ಕೊಂಡು ಒಂಚೂರು ಕಾಸು ಮಾಡ್ಕೋಬೇಕು ಅಂತ ಜನ ಕಾಯ್ತಾ ಇರ್ತಾರೆ ನಮ್ಮ ರೈತರು. ಅಂಥ ಸಂದರ್ಭಗಳಲ್ಲಿ ಬಂದು ಈ ಎಲ್ಲ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದು ಬಿಡ್ತೀಯಲ್ಲಪ್ಪ, ಯಾಕೆ ಹಿಂಗೆ ಮಾಡ್ತೀಯ ಅಂತ ನಾನು ಬೈಕೊಂಡೆ. ಹ್ಞೂ ಸರ್. ಎಸ್, ಬಟ್ ಏನು ಮಾಡೋದು, ವರ್ಣದೇವನಿಗೆ ಬಾ ಅಂದಾಗ ಬರಲ್ಲ, ಹೋಗು ಅಂದಾಗ ಹೋಗಲ್ಲ. ಹೌದು ಸರ್, ಹೌದು. ಮನಸ್ಸು ಕ್ರಾಯ ಅಂತ ಹೇಳ್ತಾರೆ ಅವನಿಗೆ. ಮನ್ಸಿಗೆ ತಿಳಿದಾಗ ಬಂದ್ಬಿಡ್ತಾನೆ, ಮನ್ಸಿಗೆ ಬರಲಿಲ್ಲ ಅಂದ್ರೆ ಹೋಗ್ಬಿಡ್ತಾನೆ ಆ ಕಡೆಗೆ. ಹೌದು ಸರ್. ಎಸ್, ಎನಿಹೋ ಯಾರು ಕೂಡ ಬೇಜಾರು ಮಾಡ್ಕೊಳೋದು ಬೇಡ, ಕೇಳ್ಕೊಳ್ಳೋಣ ದೇವರೇ ಒಂದು ಸ್ವಲ್ಪ ಕರುಣೆ ತೋರ್ಸಪ್ಪ ಅಂತ ಅಲ್ವಾ. ಹೌದು ಸರ್. ಓಕೆ ಸರ್, ಒಳ್ಳೇದಾಗಲಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ ಸರ್? ಇಲ್ಲ ಸರ್, ಎಲ್ಲರಿಗೂ ನಿಮಗೂ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೊಮ್ಮೆ ನಮ್ಮ V1 ವಾಹಿನಿಯ ಸಮಸ್ತ ವೀಕ್ಷಕರ ನಿಮ್ಮ ಕಡೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಿಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಧನ್ಯವಾದಗಳು. ನಮಸ್ತೆ ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮಳೆಗೆ ಬಾ ಅನ್ನೋಕ್ಕೂ ಆಗಲ್ಲ, ಹೋಗು ಅನ್ನೋಕ್ಕೂ ಆಗಲ್ಲ ಅಂತ ಒಂದು ವಿಚಿತ್ರ ಪರಿಸ್ಥಿತಿಲಿ ನಾವಿದ್ದೀವಿ. ಬಂದರೆ ಯಥೇಚ್ಛವಾಗಿ ಬಂದು ಸಿಕ್ಕಾಪಟ್ಟೆ ತೊಂದರೆ ಕೊಟ್ಬಿಡ್ತಾನೆ. ಬರಲಿಲ್ಲ ಅಂದರೆ ಪಾಪ ನಮ್ಮ ಹೊಸದುರ್ಗ ವಿಶ್ವನಾಥ್ ಅವರು ದಿವಸ ಫೋನ್ ಮಾಡಿ ಗೋಳೊಯ್ಕೊಳೋರು, ಸಾರು ಮಳೆ ಇಲ್ಲ, ರಾಗಿಗೆ ಮಳೆ ಇಲ್ಲ ಅಂತ. ಈಗ ನೋಡಿ ಎಂಥ ಪರಿಸ್ಥಿತಿ. ಹಬ್ಬದ ಟೈಮಲ್ಲಿ ಪಾಪ ರೈತರು ಏನೋ 4 ಕಾಸು ಮಾಡ್ಕೊಳ್ಬೇಕು ಅನ್ನೋ ಟೈಮಲ್ಲಿ ಮಳೆ ಬಂದು ಎಲ್ರಿಗೂ ತೊಂದರೆ ಕೊಡ್ತಾ ಇದೆ. ಬೈ ದೇವ್ರ ದಯದಿಂದ ಇವತ್ತಿಂದ ಒಂದು 3 ದಿವಸ ನಾವು ಬಿಟ್ಬಿಡಲಿ. ಸೊ ಒಂದಷ್ಟು ಹಬ್ಬ ಹರಿದಿನಗಳನ್ನ ಮಾಡೋರಿಗೆ ಸಹಾಯ ಆಗುತ್ತೆ ಖರೀದಿ ಮಾಡೋಕ್ಕೆ. ಅದ್ರ ಜೊತೆಗೆ ರೈತರು ಏನು ಮಾರ್ಕೆಟಿಗೆ ತೊಗೊಂಬಂದಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಇದೆ, ಅವರು ಕೂಡ ಖುಷಿಯಾಗಿ ಅವನ್ನೆಲ್ಲವನ್ನು ಮಾರಾಟ ಮಾಡಿಕೊಂಡು ಆರಾಮಾಗಿ ಅವ್ರ ಮನೆಯಲ್ಲೂ ಒಂದು ದೀಪ ಬೆಳಗೋದ್ರ ಮೂಲಕ ದೀಪಾವಳಿ ಆಚರಣೆ ಮಾಡಲಿ ಅಲ್ವಾ. ಸೊ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಾನು ತುಂಬ ಸಲ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾವ ಆನ್ಲೈನ್ ಮಾರ್ಕೆಟ್ಗಳಿಂದ ದೀಪವನ್ನು ತರಿಸ್ಬೇಡಿ, ಮೇಣದ ಬತ್ತಿ ದೀಪವನ್ನು ಹಚ್ಚಬೇಡಿ. ದೀಪಾವಳಿ ಅಂದ್ರೇ ದೀಪದ ಒಂದು ಏನು ಮಣ್ಣಿನ ಒಂದು ದೀಪದಲ್ಲಿ ಹಚ್ಚಬೇಕಾಗಿರ್ತಕ್ಕಂಥದ್ದು, ಬತ್ತಿಯಿಂದನೇ ಹಚ್ಚಬೇಕಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕೆಲವೊಂದು ಮನೆಯಲ್ಲಿ ಈ 5 ರಿಂದ 9 ಥರದ ಎಣ್ಣೆಗಳಿಂದ ಹಚ್ತಾರೆ. ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಎಳ್ಳೆಣ್ಣೆ, ಆಮೇಲೆ ಇನ್ನೂ ಏನೇನೋ ಬೇರೆ ಬೇರೆ ಎಣ್ಣೆಗಳೆಲ್ಲ ಬರುತ್ತೆ. ಆ ಎಲ್ಲ ಎಣ್ಣೆಗಳಿಂದ ದೀಪಗಳನ್ನು ಹಚ್ತಾರೆ, ತುಪ್ಪ ಹಾಕ್ಬಿಟ್ಟು ಹಚ್ತಾರೆ. ಅದ್ರ ಜೊತೆಗೆ ಈ ಕರಿ ಎಳ್ಳಿನ ಒಂದು ಎಣ್ಣೆಯಿಂದ ಹಚ್ತಾರೆ. ಈಗ ಸಾಕಷ್ಟು ಎಣ್ಣೆಗಳಿಂದ ಹಚ್ತಾರೆ. ಅದು ನಿಜವಾಗ್ಲೂ ಕೂಡ ಒಂದು ಸಂಸ್ಕೃತಿ, ಒಂದು ಸಂಸ್ಕಾರ. ಯಾರೋ ಈ ಒಂದು ಬರ್ತಡೆಗಳಿಗೆ ಯಾವುದೋ ದೇಶದಿಂದ ಮಾಡಿರ್ತಕ್ಕಂಥ ಈ ಮೇಣಬತ್ತಿಯಿಂದ ದಯವಿಟ್ಟು ದೀಪಗಳನ್ನು ಹಚ್ಚಿ ನಮ್ಮ ಸಂಸ್ಕೃತಿಯನ್ನು ಅಪಚಾರಗೊಳಿಸಬೇಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರೂ ಅನ್ಯಥಾ ಭಾವಿಸ್ಬೇಡಿ. ಈ ವಾಟ್ಸಪ್ ಮೆಸೇಜ್ಗಳಲ್ಲಿ ಕಳಿಸ್ತಕ್ಕಂಥವ್ರು ಹ್ಯಾಪಿ ದಿವಾಳಿ ಅಂತ ಯಾರಿಗೂ ಶುಭಾಶಯಗಳನ್ನು ಕಳಿಸ್ಬೇಡಿ ಸರ್. ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಅಚ್ಚ ಕನ್ನಡದಲ್ಲೇ ಆಗಲಿ, ಇಂಗ್ಲೀಷ್ನಲ್ಲೇ ಆಗಲಿ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಅಥವಾ ಹ್ಯಾಪಿ ದೀಪಾವಳಿ ಅಂತಲೇ ಕಳಿಸಿ. 1 ಅಕ್ಷರ ಜಾಸ್ತಿ ಆಗುತ್ತೆ. ದಿವಾಳಿಗೂ ದೀಪಾವಳಿಗೂ ಇರ್ತಕ್ಕಂಥದ್ದು ಒಂದೇ ಒಂದು ಅಕ್ಷರ. ಆದರೆ ದಿವಾಳಿ ಆಗಲಿ ಅಂತಕ್ಕಂಥದ್ದು ಎಷ್ಟು ಕೆಟ್ಟ ಅರ್ಥವನ್ನು ಕೊಡುತ್ತೆ, ದೀಪಾವಳಿ ನಿಮ್ಗೆ ಶುಭಾಶಯವನ್ನು ತರಲಿ ಅಂತಕ್ಕಂಥದ್ದು ಎಷ್ಟು ಮನಸ್ಸಿಗೆ ಖುಷಿಯನ್ನು ನೀಡುತ್ತಲ್ವ. ಸೊ ದಯವಿಟ್ಟು ಈ ಲಾಜಿಕನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡ್ಬೇಕು ಸರ್, ಇಲ್ಲ ಕಾಲ್ ಕಟ್ ಆಗತ್ತೆ. ಹಲೋ ಸರ್ ಹೇಳಿ, ತಮ್ಮ ಹೆಸರು? ಹಲೋ ಸರ್ ಮಾತಾಡಿ, ತಮ್ಮ ಹೆಸರು? ಸರ್ ಮಾತಾಡ್ತದ ಸರ್? ಸರ್ ನನಗೆ ಟಿ ವಿ ವ್ಯಾಲ್ಯೂಮ್ ಕೇಳಿಸ್ತದೆ, ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ. ನಾವು ಹೊರಗಡೆ ತಗೊಳ್ರಿ ಸರ್. ಸರ್ ಹೇಳಿ, ನಿಮ್ಮ ಹೆಸರೇನು? ನಮ್ಮ ಹೆಸರು ಹನುಮಂತಪ್ಪ ಅಂತಂದು, ದಾವಣಗೆರೆ ಡಿಸ್ಟಿಕ್ ಕೊಕ್ನೂರು ಗ್ರಾಮದಿಂದ ಮಾತಾಡ್ತೇವೆ. ಸರ್ ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಎಲ್ಲರಿಗೆ ನಮ್ಮ ದೀಪಾವಳಿಯ, ನಮ್ಮ ಕುಟುಂಬಕ್ಕೆಲ್ಲ ದೀಪಾವಳಿಯ ಆರ್ಥಿಕ ಶುಭಾಶಯಗಳು ಹೇಳ್ತೇವೆ. ಖಂಡಿತ ಖಂಡಿತ. ನಿಮ್ಮ ಕುಟುಂಬಕ್ಕೆ ಇಡೀ ಕರ್ನಾಟಕ ದೀಪಾವಳಿ ಮಾಡ್ತಾರಲ್ಲ ಅವರಿಗೆ ಶುಭಾಶಯಗಳು ಎಲ್ಲರಿಗೆ. ಖಂಡಿತ ಸರ್, ನಮ್ದು ವಸುದೈವ ಕುಟುಂಬ, ಎಲ್ಲರೂ ನಮ್ಮರೇ ಅಲ್ವಾ. ಸೊ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಜೀವಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಸರ್ ಓಕೆ ಸರ್, ಹೇಳಿ, ತಿಂಡಿ ಆಯ್ತಾ? ತಿಂಡಿ ಆಯ್ತು ಸರ್. ಏನ್ ತಿಂಡಿ ಸರ್? ತಿಂಡಿ ರಾಗಿ ಗಂಜಿ ಕುಡಿದಿದ್ದು ಸರ್. ಓಕೆ, ಎಣ್ಣೆ ಸ್ನಾನ ಎಲ್ಲ ಮಾಡಿದ್ರಾ? ಎಣ್ಣೆ ಸ್ನಾನ ಮಾಡಿಲ್ಲ ಸರ್, ಈಗ ಮಾಡ್ಬೇಕು. ಮಾಡ್ಬೇಕಾ? ಓಕೆ ಓಕೆ, ಮಾಡಿ, ಒಳ್ಳೇದಾಗ್ಲಿ. ಹೀಗೆ ಕರೆ ಮಾಡ್ತಾ ಇರಿ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರಿ, ಆಯ್ತು. ಒಳ್ಳೇದಾಗಲಿ ಸರ್, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಅವಧಿ ಮುಗಿತಾ ಬಂದಿದೆ. ಸೊ ನನ್ನ ಪ್ರಶ್ನೆಗೆ ಯಾರೂ ಸರಿ ಉತ್ತರವನ್ನು ಕೊಡಲಿಲ್ಲ. ಕಾರ್ಯಕ್ರಮದ ಕೊನೆಯಲ್ಲಿ ಸರಿ ಉತ್ತರ ಏನು ಅಂತ ನಾನೇ ಹೇಳ್ಬಿಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ಬೇರೆ ಬೇರೆ ಕ್ವಿಕ್ ಆಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸೋದಿದೆ. ಹಾಗಾಗಿ ಅದಕ್ಕೆ ಒಂದಷ್ಟು ಸಮಯ ತೆಗೆದುಕೊಳ್ಳೋದ್ರಿಂದ ಇದೊಂದು ಕರೆಯನ್ನು ಸ್ವೀಕರಿಸೋಣ ಕೊನೆಯದಾಗಿ. ನಮಸ್ತೆ ದಾವಣಗೆರೆ.
ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನನ್ನ ಹೆಸರು ಕಾವೇರಿ ಅಂತ ಸರ್. ಕಾವೇರಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿಮ್ಮ? ನಾವು ಹರಪನಹಳ್ಳಿಯಿಂದ ಸರ್. ಹರಪನಹಳ್ಳಿ? ಹರಪನಹಳ್ಳಿ ಹತ್ರ ಒಂದು ಹಳ್ಳಿ ಸರ್. ಹರಪನಹಳ್ಳಿ ಹತ್ರ ಒಂದು ಹಳ್ಳಿ. ಓಕೆ, ಸಂತೋಷಮ್ಮ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹೌದು ಸರ್. ಹೇಳಿಮ್ಮ, ಯಾರಿಗೆ? ನಮ್ಮ ಕುಟುಂಬಕ್ಕೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಖಂಡಿತ, ಬರೀ ನಿಮ್ಮ ಕುಟುಂಬಕ್ಕೆ ಅಷ್ಟೇ, ನಮಗೆಲ್ಲ ಹೇಳಲ್ವಾ? ಹೇಳ್ತೀನಿ ಸರ್, ಕನ್ನಡ ಜನತೆಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೂಪರ್. ಯಾಕೆಂದ್ರೆ ನಾವೆಲ್ಲರೂ ಕೂಡ ಒಂದೇ ಅಲ್ವಾ? ವಸುದೈವ ಕುಟುಂಬಕಂ ಇದ್ದಂಗೆ. ಭೂಮಿ ತುಂಬಾ ಗುಂಡಗಿದೆ ಅಲ್ವಾ? ಹೌದು ಸರ್. ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಶುಭಾಶಯಗಳನ್ನ ಹೇಳ್ಬೋಣ, ಕಳ್ಕೊಳೋದೇನಿದೆ? ಹಾ ಸರ್. ಖಂಡಿತ ಖಂಡಿತ. ನಿಮಗೆ, ನಿಮ್ಮ ಕುಟುಂಬದವ್ರಿಗೆ, ನಮ್ಮ V1 ವಾಹಿನಿ ವೀಕ್ಷಕರಿಗೆ, ಅದೇ ರೀತಿ ನಮ್ಮೆಲ್ಲ ಕನ್ನಡಿಗರಿಗೆ, ಭಾರತೀಯರಿಗೆ, ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ಓದ್ತಾ ಇದ್ದೀರಿಮ್ಮ? ಓದ್ತಿಲ್ಲ ಸರ್, ಅಲ್ಲ ಮದುವೆ ಆಗಿದೆ. ಓ, ಮದುವೆ ಆಗಿದೆಯಾ? ಓಕೆ, ಒಳ್ಳೇದಾಗಲಿ. ದೀಪಾವಳಿ ಹಬ್ಬ ಗ್ರ್ಯಾಂಡಾಗಿ ಮಾಡಿ, ಲಕ್ಷ್ಮೀ ಪೂಜೆ ಮಾಡಿದ್ರೆ ನಮ್ಗೊಂದು ಫೋಟೋ ಕಳಿಸ್ಕೊಡಿ, ಓಕೆನಾ? ಹಾ ಸರ್, ಓಕೆ. ಒಳ್ಳೇದಾಗಲಿ ಅಮ್ಮ, ನಮಸ್ಕಾರ. ನಮ್ಮ ಹಸ್ಬೆಂಡ್ಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಸರ್. ಅಬ್ಬಾ, ನೀವು ಇಷ್ಟೊಂದು ನಾಚ್ಕೊಂಡು ಹೇಳ್ತಿರೋದು ನೋಡಿದ್ರೆ ನಿಮ್ಮ ಹಸ್ಬೆಂಡ್ ಹಂಗೆ ಕುತ್ಕೊಂಡ್ಬಿಡ್ತಾರಲ್ಲೇ. ಹೌದು ಸರ್, ಹೌದು. ಓಕೆ, ಅವ್ರ ಹೆಸರೇನು? ಹರೀಶ್ ಅಂತ ಸರ್. ಹರೀಶ್ ಅಂತನಾ? ಏನ್ ಮಾಡ್ಕೊಡ್ತಾ ಇದೀರಿ ಇವತ್ತು ವಿಶೇಷವಾಗಿ ಹರೀಶ್ ಅವ್ರಿಗೆ ಊಟಕ್ಕೆ? ಹೋಳಿಗೆನಾ? ನಮ್ಮೂರಲ್ಲಿ ಮಾಡಲ್ಲ ಸರ್, ನಮ್ಮ ತವ್ರ ಮನೆಯವ್ರು ಮಾಡ್ತಾರೆ. ಓಕೆ, ನಿಮ್ಮೂರಲ್ಲಿ ದೀಪಾವಳಿ ಇವಾಗ ಮಾಡಲ್ವಾ? ಇಲ್ಲ ಸರ್, ಗೌರಿ ಹುಣ್ಣಿಮೆಗೆ ಮಾಡ್ತೀರಿ? ಎಸ್. ಕೆಲವೊಂದ್ ಕಡೆ ಈ ಕಿರು ದೀಪಾವಳಿ ಅಥವಾ ಮರು ದೀಪಾವಳಿ ಅಂತ ಹೇಳಿ ಹುಣ್ಣಿಮೆಗೆ ಮಾಡ್ತಾರೆ. ಹೌದೌದು ಸರ್, ಹೌದು. ಒಳ್ಳೇದಾಗ್ಲಿ ಅಮ್ಮ, ಚೆನ್ನಾಗಿ ಮಾಡಿ. ಹರೀಶ್ ಅವ್ರಿಗೆ ಹೋಳಿಗೆ ಮಾಡ್ಕೊಡಿ, ಒಳ್ಳೇದಾಗ್ಲಿ. ಆಯ್ತಾ? ಓಕೆ ಸರ್, ಓಕೆ. ನಮಸ್ತೆ ಅಮ್ಮ, ನಮಸ್ತೆ. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಒಂದಷ್ಟು ಕ್ವಿಕ್ ಆಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ಬಿಡ್ತೀನಿ. ಸೊ ಮೊದಲನೇದಾಗಿ ಒಂದಷ್ಟು ವಿವೇಕ ಗಿರಿಜನ ಶೈಕ್ಷಣಿಕ ಕೇಂದ್ರ ಹೊಸಳ್ಳಿ ವಿವೇಕ ಚೇತನ ಸೂಪರ್ 30 ಅಂತಕ್ಕಂಥ ಒಂದು ಲಿಖಿತ ಪರೀಕ್ಷೆಯನ್ನು ಇದು ಮಾಡ್ತಾ ಇದ್ದಾರೆ. ಸೊ ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ 7ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳು ವಿದ್ಯಾರ್ಥಿನಿಯರು ಮಾತ್ರ ಇದಕ್ಕೆ ಅರ್ಹರು. ಎಲ್ಲಿವರೆಗೂ ಅಂತ ಹೇಳಿದ್ರೆ ನಿಮಗೆ ಅಪ್ ಟು ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಶಿಕ್ಷಣ ಮಹತ್ವಾಕಾಂಕ್ಷೆ ಉಳ್ಳವ್ರಿಗೂ ಕೂಡ ಇಲ್ಲಿ ಕಲಿಸ್ಕೊಡ್ತಾರಂತೆ. ಏನಪ್ಪ ಇಲ್ಲಿ ಸೌಲಭ್ಯಗಳಿರ್ತಕ್ಕಂಥದ್ದು ಅಂದರೆ ಉಚಿತ ವಸತಿ ಮತ್ತು ಶಿಕ್ಷಣ ಕೊಡ್ತಾರೆ. 8ನೇ ತರಗತಿಯಿಂದ ದ್ವಿತೀಯ PUCವರೆಗೆ ಗಮನ ಕೊಡಲಾಗುವ ಮುಖ್ಯ ವಿಷಯಗಳು ಅಂತ ಹೇಳಿದ್ರೆ ಗಣಿತ, ವಿಜ್ಞಾನ ಮತ್ತು ಕಂಪ್ಯೂಟರ್ ವಿಜ್ಞಾನಗಳಿಗೆ ಹೆಚ್ಚು ಒಂದು ಕೊಡ್ತಾರೆ ಪ್ರಾವಿಷನ್ನ. ಅದ್ರ ಜೊತೆಗೆ CET, ನೆಟ್, JEE, ಒಲಿಂಪಿಯಾಡ್ಸ್ಗೆಲ್ಲ ಪ್ರಿಪ್ರೇಷನ್ಸನ್ನು ಕೂಡ ಮಾಡ್ತಾರಂತೆ. ವಿವಿಧ ಕ್ಷೇತ್ರಗಳ ಸಾಧಕರೊಂದಿಗೆ ನಿಮಗೆ ಒಂದು ಪರಿಚಯವನ್ನು ಕೂಡ ಮಾಡಿಸ್ತಾರೆ ಮತ್ತು ಅವ್ರ ಜೊತೆ ಒಂದು ಸಂವಹನ ಕಾರ್ಯಕ್ರಮ ಕೂಡ ಇರ್ತಾರೆ. ಬೇರೆ ಬೇರೆ ಕ್ಷೇತ್ರಗಳಿಗೆ, ಉನ್ನತ ಕಾಲೇಜುಗಳಿಗೆ ಮತ್ತು ಕಂಪನಿಗಳಿಗೂ ಕೂಡ ಭೇಟಿಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಆಯ್ಕೆಗೆ ಮಾನದಂಡ ಇದೆ ಕೆಲವೊಂದು. ಏನು ಅಂತ ಹೇಳಿದ್ರೆ ಲಿಖಿತ ಪರೀಕ್ಷೆ ಇರುತ್ತೆ. ಈ ಲಿಖಿತ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಬೇಕಾಗತ್ತೆ. 5ರಿಂದ 7ನೇ ತರಗತಿಯ ಪಠ್ಯಕ್ರಮದ ವಿಷಯಗಳನ್ನು ಆಧಾರಿತವಾಗಿ ಒಟ್ಟು 60 ಅಂಕಗಳಿಗೆ ಪರೀಕ್ಷೆ ಇರುತ್ತೆ. ಸಾಮಾನ್ಯ ಜ್ಞಾನ 10 ಅಂಕ, ವಿಜ್ಞಾನ 10 ಅಂಕ, 20 ಅಂಕಗಳ ಒಂದು ಪರೀಕ್ಷೆ. ಕನ್ನಡ 20 ಅಂಕ, ಗಣಿತ 20 ಅಂಕ, ಒಟ್ಟು 40 ಅಂಕಗಳ ಪರೀಕ್ಷೆ. ಪರೀಕ್ಷೆಯ ಅವಧಿ ಹೆಚ್ಚು ಕಡಿಮೆ 75 ನಿಮಿಷ ಅವಧಿ ಇರುತ್ತೆ. ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಮಾತ್ರ ಇರುತ್ತೆ. ಉತ್ತಮ ಅಂಕಗಳನ್ನು ಗಳಿಸುವ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ತಾರಂತೆ ಇವರು. ಭಾನುವಾರ 4ನೇ ಜನವರಿ ಪರೀಕ್ಷೆ ಇರ್ತಕ್ಕಂಥದ್ದು ಬೆಳಗ್ಗೆ 11ರಿಂದ 12:30. ಯಾರಾದರೂ ಬಡ ವಿದ್ಯಾರ್ಥಿಗಳಿಗಿದ್ರೆ ದಯವಿಟ್ಟು ಈ ಒಂದು ಮೆಸೇಜನ್ನು ಕೊಡಿ. ಏಕೆಂದರೆ 8ನೇ ಕ್ಲಾಸಿಂದ PUCವರೆಗೆ ನಿಮಗೆ ಎಲ್ಲ ರೀತಿಯಿಂದ ಉಚಿತವಾಗಿ ಹೇಳ್ಕೊಡ್ತಾರೆ ವಸತಿ ಮತ್ತು ಶಿಕ್ಷಣ. ಅದರ ಜೊತೆಗೆ ಇಂಜಿನಿಯರ್ ಅಥವಾ ವೈದ್ಯಕೀಯ ಶಿಕ್ಷಣವನ್ನು ಕಲಿಬೇಕು ಅಂತಕ್ಕಂಥ ಮಕ್ಕಳ ಆಸಕ್ತಿ ಇದ್ದರೂ ಕೂಡ ಅವರಿಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ವಿದ್ಯಾಭ್ಯಾಸವನ್ನು ಎಲ್ಲ ಕೊಡಲಿಕ್ಕೆ ಇವರು ಸಹಾಯವನ್ನು ಮಾಡ್ತಾರೆ. ಸೊ ಒಂದು ಕಾಂಟ್ಯಾಕ್ಟ್ ನಂಬರ್ನ ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 08228297112. ಇನ್ನೊಂದು ಮೊಬೈಲ್ ನಂಬರ್ನ ಹೇಳ್ತಾ ಇದ್ದೀನಿ, 9591165162. ದಯವಿಟ್ಟು ಯಾರಾದರೂ 7ನೇ ಕ್ಲಾಸ್ ಓದ್ತಾ ಇರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿದ್ದರೆ ಈ ನಂಬರ್ನ ದಯವಿಟ್ಟು ಅವ್ರಿಗೆ ಕೊಡಿ, ಅವ್ರಿಗೆ ಹೆಲ್ಪ್ ಆಗಲಿ. ಅದರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನು ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀನಿ. ನಮ್ಮ ರಾಜ್ಯ ಸರ್ಕಾರ ಯಾಕೋ ಕೊನೆಗೂ ಅರ್ಚಕರ ಮಕ್ಕಳ ಮೇಲೆ ಒಂದಷ್ಟು ಕೃಪೆ ತೋರಿದಂಗೆ ಕಾಣ್ತಾ ಇದೆ. PUC ವಿದ್ಯಾರ್ಥಿ, ITA, JOC ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 5,000 ರೂಪಾಯಿ ಪ್ರೋತ್ಸಾಹ ಕೊಡ್ತಾ ಇದ್ದಾರಂತೆ. ಶಿಕ್ಷಣ ಕಲಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪದವಿ ಏನಾದರೂ ಓದ್ತಾ ಇದ್ದರೆ 7,000 ರೂಪಾಯಿ ಪದವಿಗೆ ಕೊಡ್ತಾ ಇದ್ದಾರಂತೆ. ಇನ್ನು ಸ್ನಾತಕೋತ್ತರ ಪದವಿ ಏನಾದರೂ ಅವರು ಓದ್ತಾ ಇದ್ದರೆ 15,000 ರೂಪಾಯಿವರೆಗೂ ಅವ್ರಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದಾರಂತೆ. ಇನ್ನು ಆಯುರ್ವೇದ, ಹೋಮಿಯೋಪತಿ, ತಾಂತ್ರಿಕ ಶಿಕ್ಷಣ ವಿದ್ಯಾಭ್ಯಾಸವನ್ನು ಏನಾದರೂ ನೆನ್ಪಿಟ್ಕೊಳ್ಳಿ, ಮತ್ತೆ ಹೇಳ್ತಾ ಇದ್ದೀನಿ, ಸಾರ್ವಜನಿಕರಿಗೆಲ್ಲ ಇದು ಕೇವಲ ಅರ್ಚಕರ ಮಕ್ಕಳಿಗೆ ಮಾತ್ರ.
ಒಂದು ತುಂಬ ದೊಡ್ಡದೊಂದು ಕಂಪ್ಲೇಂಟ್ಸ್ ಇತ್ತು. ನಮ್ಮ ಒಂದು ದೇವಸ್ಥಾನಗಳ ಹಣಗಳನ್ನು ರಾಜ್ಯ ಸರ್ಕಾರ ತೊಗೊಂಡು ಹೋಗುತ್ತೆ, ನಮಗೇನು ಸಹಾಯ ಮಾಡಲ್ಲ ಅಂತ ಅರ್ಚಕರು ತುಂಬ ವರ್ಷಗಳಿಂದ ದೇವ್ರ ಹತ್ರ ಕೇಳ್ಕೊಳ್ತಿದ್ರು ಅಂತ ಅನಿಸುತ್ತೆ. ದೇವ್ರು ಏನೋ ಒಂಚೂರು ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ದಾನೆ ಅನಿಸುತ್ತೆ ರಾಜ್ಯ ಸರ್ಕಾರಕ್ಕೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಆಯುರ್ವೇದ, ಹೋಮಿಯೋ ಪದವಿ, ತಾಂತ್ರಿಕ ಶಿಕ್ಷಣಕ್ಕೆ 25,000 ರೂಪಾಯಿ ಅನುದಾನವನ್ನು ಕೊಡ್ತಾ ಇದ್ದಾರೆ. ವೈದ್ಯಕೀಯ ದಂತ ಶಿಕ್ಷಣಕ್ಕೆ 50,000 ರೂಪಾಯಿ ಅನುದಾನವನ್ನು ಕೊಡ್ತಾ ಇದ್ದಾರೆ. ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇರೋರಿಗೆ ಒಂದು ಬಾರಿಗೆ 1 ಲಕ್ಷ ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರಂತೆ. ಸೊ ಇದನ್ನು ಅನೌನ್ಸ್ ಮಾಡಿರ್ತಕ್ಕಂಥದ್ದು ರಾಮಲಿಂಗಾರೆಡ್ಡಿ ಅವರು, ಮುಜರಾಯಿ ಸಚಿವರು. ಸೊ ದಯವಿಟ್ಟು ಯಾರಾದರೂ ಶಿಕ್ಷಕರ ಅರ್ಚಕರ ಮಕ್ಕಳಿದ್ದರೆ ಅರ್ಜಿಯನ್ನು ಹಾಕ್ಕೊಳ್ಳಿ. ನಿಮಗೆ ಜಿಲ್ಲಾಕ್ಕೆ ಆಡಳಿತಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದರೆ ನಿಮಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇದು ಸಾರ್ವಜನಿಕರಿಗೆಲ್ಲ, ಕೇವಲ ದೇವಸ್ಥಾನ ಪೂಜೆ ಮಾಡ್ತಕ್ಕಂಥ ಅರ್ಚಕರ ಮಕ್ಕಳಿಗೆ ಮಾತ್ರ ಈ ಒಂದು ಸೌಲಭ್ಯ ಸಿಗುತ್ತೆ. PUC ಆಗಿರ್ಬೋದು, ITI, ಡಿಪ್ಲೊಮಾ ಅವರಿಗೆಲ್ಲ ಸಿಗುತ್ತೆ, ಪದವಿ ಸಿಗುತ್ತೆ, ಸ್ನಾತಕೋತ್ತರ ಪದವಿಗೆ ಸಿಗುತ್ತೆ, ಆಯುರ್ವೇದ, ಹೋಮಿಯೋಪತಿ ಪದವಿ, ತಾಂತ್ರಿಕ ಶಿಕ್ಷಣ, ವೈದ್ಯಕೀಯ, ದಂತ ಶಿಕ್ಷಣ, ವಿದೇಶ ವ್ಯಾಸಂಗ ಇವೆಲ್ಲರೂ ಕೂಡ ಸಿಗುತ್ತೆ. SSLC ಅವ್ರಿಗೆ ಸಿಗಲ್ಲ, ಮತ್ತು ಅವ್ರಿಗೆ ಕೇಳಬೇಡಿ. ನಾವು ಯಾವಾಗಲೂ ಹೇಳ್ತೀವಿ ಮಾರ್ವಡಿಗಳು ಬಹಳ ಕಂಜೂಸು ಅಂತೇಳಿ. ಆದರೆ ಬಹುಶಃ ಅವ್ರಿಗಿರ್ತಕ್ಕಂಥ ಒಂದು ಬಿಸ್ನೆಸ್ ಮೈಂಡು, ಅವ್ರಿಗಿರ್ತಕ್ಕಂಥ ಒಂದು ಜುಗಾರಿತನ ಅಂತೇನು ಹೇಳ್ತೀವಿ, ಅದು ನಮ್ಮಂಥ ಜನಸಾಮಾನ್ಯರಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಏನಪ್ಪ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವ್ರದ್ದು ಯಾವಾಗಲೂ ತುಂಬ ದೊಡ್ಡ ದೊಡ್ಡ ಕುಟುಂಬಗಳು, ಇವ್ರು ಎಲ್ಲರೂ ಸೇರಿಬಿಟ್ಟು ಒಟ್ಟಿಗೆ ಖರೀದಿ ಮಾಡಿದ್ರೆ ಒಂದಷ್ಟು ದುಡ್ಡುಗಳನ್ನು ಉಳಿಸ್ಬೋದು ಅಂತ ಯೋಚನೆ ಬಂದಿದ್ದು. ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡಿದ್ದಾರೆ. ಎಷ್ಟು 10-20 ಅಲ್ಲ ಸ್ವಾಮಿ, ಇವ್ರು ಮಾಡಿರ್ತಕ್ಕಂಥ ಕಾರುಗಳ ಖರೀದಿ ಮೊದಲು ಎಷ್ಟು ದುಡ್ಡು ಉಳಿಸಿದ್ದಾರೆ ಅಂತ ಹೇಳಿಬಿಡ್ತೀನಿ. ಅದಕ್ಕೆ ಹೇಳೋದು, ಇವ್ರನ್ನ ಪಕ್ಕ ಕಂಜೂಸ್ ಮಾರ್ವಾಡಿ ಅಂತ ಯಾಕೆ ಆ ಸಾಲು ಬಂದಿದೆ ಅಂತ ಹೇಳಿದ್ರೆ, ದಯವಿಟ್ಟು ಯಾರು ಮಾರ್ವಾಡಿ ಸ್ನೇಹಿತರು ಅನ್ಯತಾ ಭಾವಿಸ್ಬೇಡಿ. ಅದು ಬಂದಿದ್ದರಿಂದ ಆ ಕೊಟೇಶನ್ ಹೇಳ್ತಾ ಇದ್ದೀನಿ ಅಷ್ಟೇ. ವಿಷಯದಲ್ಲಿ ನಾವು ಮಾತಾಡುವಾಗ ಯಾರಿಗಾದ್ರೂ ಸ್ನೇಹಿತರಿಗೆ ಹೇಳ್ತಿರ್ತೀವಲ್ಲ, ಒಳ್ಳೆ ಕಂಜೂಸ್ ಮಾರ್ವಾಡಿ ಆಡ್ದಂಗೆ ಆಡ್ತೀಯ ಅಂತ ಕಣೋ. ಸೊ ನಿಜವಾಗ್ಲೂ ಕಂಜೂಸ್ ಅಂತ ಅನಿಸ್ಕೊಂಡ್ರು ಕೂಡ ಏನು ಕಡಿಮೆ ರೊಕ್ಕ ಉಳಿಸಿದ್ರೆ ಸರ್, 21 ಕೋಟಿ ರೂಪಾಯಿಯನ್ನು ಬರೀ ಟ್ಯಾಕ್ಸ್ ಫ್ರೀಯಲ್ಲೇ ಉಳಿಸಿದ್ದಾರೆ ಇವರು. ಅರ್ಥ ಮಾಡ್ಕೊಳ್ಳಿ ಇನ್ನೆಷ್ಟರ ಮಟ್ಟಿಗೆ ಇವರು ಬುದ್ಧಿವಂತರು ಅಂತೇಳಿ. ಜನಸಾಮಾನ್ಯರ ಕೈಯಿಂದ ಇದು ಸಾಧ್ಯ ಆಗೋದು ಕಷ್ಟ. ಇವರು ಖರೀದಿ ಮಾಡಿರ್ತಕ್ಕಂಥದ್ದು 10-20 ಅಲ್ಲ, 186 ಕಾರುಗಳನ್ನು ತಮ್ಮೆಲ್ಲ ಕುಟುಂಬಕ್ಕೆ ಒಟ್ಟಿಗೆ ಖರೀದಿ ಮಾಡಿದ್ದಾರೆ. ಆ ಮೂಲಕ 21 ಕೋಟಿ ರೂಪಾಯಿ ಬರೀ ಸೇವಿಂಗ್ಸನ್ನೇ ಮಾಡ್ಕೊಂಡಿದ್ದಾರೆ. ಆ 21 ಕೋಟಿ ರೂಪಾಯಿ 186 ಕುಟುಂಬಗಳಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಎಷ್ಟೊಂದು ಸೇವಿಂಗ್ಸ್ ಆಗುತ್ತಲ್ವಾ. ಸೊ ತುಂಬ ಬುದ್ಧಿವಂತರು ಸರ್, ತುಂಬ ಒಂದು ಹ್ಯಾಟ್ಸ್ ಆಫ್. ಇದು ಖರೀದಿ ಆಗಿರ್ತಕ್ಕಂಥದ್ದು ಗುಜರಾತಿಗಳಿಂದ ಖರೀದಿ ಮಾಡಿರ್ತಕ್ಕಂಥದ್ದು ಅಹಮದಾಬಾದ್ನಲ್ಲಿ. ಸೊ ಇದರಲ್ಲಿ ಇವ್ರದ್ದೊಂದು ಆರ್ಗನೈಸೇಷನ್ ಇದೆ, ಜಿತೋ ಅಂತೇಳಿ, ಜೈನ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಅಂತೇಳಿ. ಸೊ ಆ ಒಂದು ಸಂಸ್ಥೆಯಿಂದ ದೇಶಾದ್ಯಂತ 60 ಲಕ್ಷದಿಂದ 1,34,00,000 ಈವರೆಗಿನ ಎಲ್ಲ 186 ವೆಹಿಕಲ್ಗಳನ್ನ ಒಟ್ಟಿಗೆ ಖರೀದಿ ಮಾಡಿದ್ದಾರೆ. ಆ ಮೂಲಕ 21.22 ಕೋಟಿ ರೂಪಾಯಿಯನ್ನು ಸೇವಿಂಗ್ಸ್ ಮಾಡಿದ್ದಾರೆ. ಗ್ರೇಟ್ ಸರ್ ನೀವು. ನಮ್ಮಗಳಲ್ಲಿ ಇದೊಂದು ಒಗ್ಗಟ್ಟು ಬರಬೇಕು, ಬಂದಾಗ ಇದೆಲ್ಲ ಸರಿ ಹೋಗುತ್ತೆ. ಅದೇ ರೀತಿ ಗ್ರಾಮ ಸಹಾಯಕ ಹುದ್ದೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದರೆ ಜಿಲ್ಲಾಧಿಕಾರಿಗಳ ಕಚೇರಿ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಕೊನೆಯ ವಿಚಾರವನ್ನು ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ಹೇಳಿದ್ದೀನಿ, ದಯವಿಟ್ಟು ದೀಪಾವಳಿ ಪಟಾಕಿ ಹೊಡೆಯುವಾಗ ದಯವಿಟ್ಟು ಹುಷಾರಾಗಿರಿ. ಯಾಕೆ ಇದನ್ನು ಪದೇ ಹೇಳ್ತಾ ಇದ್ದೀನಿ ಅಂದರೆ, ಪಟಾಕಿಯನ್ನು ಹೊಡೆದು ಬಿಡ್ತೀರಿ, ಕೈ ಸುಟ್ಕೊಂಡೆ, ಕಾಲು ಸುಟ್ಕೊಂಡೆ, ಕಣ್ಣು ಸುಟ್ಕೊಂಡೆ, ಆವಾಗ ಏನು ಮಾಡ್ತೀರಿ, ತಕ್ಷಣಕ್ಕೆ ಏನೇನೋ ಹೋಮ್ ರೆಮಿಡಿಗಳನ್ನ ಮಾಡೋಕ್ಕೆ ಹೋಗ್ತೀರಿ. ದಯವಿಟ್ಟು ಅಂಥ ಪರಿಸ್ಥಿತಿಗಳು ಹುಡುಗಾಟ ಮಾಡಬೇಡಿ. ಒಂದು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸಾಧ್ಯವಾದಷ್ಟು ಅದನ್ನು ತಿಕ್ಕೋದು, ಉಜ್ಜೋದು, ಅದ್ರ ಮೇಲೆ ಅರಿಶಿನ ಪುಡಿ ಹಾಕದೆ, ಖಾರ ಪುಡಿ ಹಾಕದೆ ಅಂತ ನೀವೇ ಡಾಕ್ಟ್ರುಗಳು ಹಾಕಕ್ಕೆ ಹೋಗಬೇಡಿ. ಸಾಧ್ಯವಾದರೆ ಶುದ್ಧವಾಗಿರ್ತಕ್ಕಂಥ ತಣ್ಣೀರಲ್ಲಿ ತೊಳಿರಿ. ಕಣ್ಣಿನ ಹತ್ರ ಏನಾದರೂ ಆಗಿದ್ದರೆ ಒಂದು ಬಿಳಿ ಬಟ್ಟೆಯನ್ನು ಇಟ್ಕೊಂಡು ತಕ್ಷಣಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ನೀವೇ ಸೆಲ್ಫ್ ಡಾಕ್ಟರ್ ಹತ್ರ ಹೋಗ್ತಕ್ಕಂಥದ್ದು ಅಥವಾ ಸೆಲ್ಫ್ ಮೆಡಿಕೇಟೆಡ್ ತೊಗೊಳ್ತಕ್ಕಂಥದ್ದು, ಈ ಒಂದು ಟಿಂಚರು ಅಥವಾ ಇನ್ನೇನೋ ಒಂದು ಗಾಯಕ್ಕೆ ಕ್ರೀಮ್ ಹಚ್ಕೊಳ್ತಕ್ಕಂಥದ್ದು ಯಾವುದೂ ಮಾಡಬೇಡಿ. ದೃಷ್ಟಿಗೆ ಸಮಸ್ಯೆ ಆಗಿಬಿಟ್ರೆ ಕಷ್ಟ. ಸಣ್ಣ ಪುಟ್ಟ ಕೈಗೆ ಗಾಯಗಳಾದರೆ ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ, ಅಥವಾ ತಕ್ಷಣಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ತೋರಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ. ಪಟಾಕಿ ಹಚ್ಚುವಾಗ ಮಕ್ಕಳ ಮೇಲೆ ಜಾಗ್ರತೆ ಇರಲಿ. ಅದ್ರ ಜೊತೆಗೆ ಎಲ್ಲರ ಹತ್ರ ಮತ್ತೊಮ್ಮೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಸಾಧ್ಯವಾದ್ರೆ ಒಂದು ಮಾಸ್ಕ್ ಹಾಕೊಂಡ್ಬಿಟ್ಟು ಪಟಾಕಿ ಹೊಡೀರಿ. ಪಟಾಕಿ ಹೊಡಿಬಿಡಿ ಅಂತ ಹೇಳಲ್ಲ, ಯಾಕೆಂದರೆ ಪಟಾಕಿಗಳನ್ನು ಹೊಡೆದಾಗ ತಕ್ಷಣಕ್ಕೆ ಅದರಿಂದ ತುಂಬ ಒಂದು ಗಾಢವಾಗಿರ್ತಕ್ಕಂಥ ಒಂದು ಘಾಟು ಅಥವಾ ಹೊಗೆ ಬರುತ್ತೆ. ನಿಮ್ಮ ಒಂದು ಬ್ರೀತಿಂಗ್ ಸಿಸ್ಟಮನ್ನು ಕೊಲ್ಯಾಪ್ಸ್ ಮಾಡ್ಬೋದು, ಹಾಳು ಮಾಡ್ಬೋದು. ಎಚ್ಚರವಾಗಿರಿ. ಪ್ರತಿ ವರ್ಷ ಈ ಒಂದು ದೀಪಾವಳಿ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ 50ರಿಂದ 100 ಮಕ್ಕಳ ಒಂದು ಕಣ್ಣಿಗೆ ಏಟಾಗಿರ್ತಕ್ಕಂಥ ಸುದ್ದಿ ಓದಿ ನನಗೆ ಬೇಜಾರಾಗಿದೆ. ಅದಕ್ಕೋಸ್ಕರ ಈ ಬಾರಿ ಪ್ರಿಕಾಷನ್ಸ್ ತೊಗೊಳ್ಳಿ ಅಂತ ಕೈ ಮುಗಿದು ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಪಟಾಕಿ ಹಚ್ಚುವಾಗ ಹುಷಾರಾಗಿರಿ, ತುಂಬ ಕೇರ್ಫುಲ್ಲಾಗಿರಿ, ಮಾಸ್ಕ್ ಹಾಕ್ಕೊಳ್ಳಿ. ಸಾಧ್ಯವಾದರೆ ಒಂದು ಉದ್ರೆ ಕಡ್ಡೆಯಿಂದ ಹಚ್ಚೋದಕ್ಕೆ ಪ್ರಯತ್ನವನ್ನು ಮಾಡಿ. ಸಣ್ಣ ಕಡ್ಡಿಗಳನ್ನ ಹಚ್ಕೊಬಿಟ್ಟು ಕೈಯಲ್ಲಿಟ್ಕೊಂಡು ಈ ಸೆಲ್ಫಿಗೋಸ್ಕರ, ರೀಲ್ಸ್ಗೋಸ್ಕರ
ಶೋಕಿಗೋಸ್ಕರ ಪಟಾಕಿ ಹೊಡೆಯೋಕೆ ಹೋಗಬೇಡಿ. ಏಕೆಂದರೆ ಪಟಾಕಿ ನಮಗೆ ಹೇಳಿ ಕೇಳಿ ಬ್ಲಾಸ್ಟ್ ಆಗಲ್ಲ. ಬ್ಲಾಸ್ಟ್ ಆಗ್ಬಿಡ್ತು ಅಂದರೆ ಜೀವನ ಪರ್ಯಂತ ಕೊರಗಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಏನೇ ಇದಿಷ್ಟು ವಿಚಾರಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.